ಓಂ ನಮೋ ಭಗವತೆ ವಾಸುದೇವಾಯ. नष्टप्रायेषु भद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टिकी तदा रजस्तमो भावा कामलोभादयश्चये चेतयेतरनाविध्वंसितं सत्त्वे प्रसीदति एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते विद्यते हृदयग्रन्थि छिद्यन्ते सर्वसंशया क्षीयन्ते चास्य कर्माणि द्रष्टैव आत्मनीश्वरे. हरे कृष्ण. नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नामिने नमस्ते सरस्वते देवी गौरवाणी प्रचारिणे निर्विशेषा शून्यवादी पाश्चात्यदेशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्ण 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 हरे 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 राम 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 हरे हरे कृष्ण. ಶ್ರೀಮದ್ಭಾಗವತಂ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ರೀಮದ್ಭಾಗವತಂನಲ್ಲಿ 22ನೇ ಶ್ಲೋಕ ಇವತ್ತು ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೀವಿ. ಹರಿನಾಮದಲ್ಲಿ ನಾಮಾಭಾಸದಲ್ಲಿ ಹರಿನಾಮನ ಜಪ ಮಾಡ್ತಾ ಇದ್ರೆ ಯಾವ ರೀತಿ ಅದು ನಾಮಾಭಾಸ ಅಂತ ಆಗುತ್ತೆ. ಮತ್ತೆ ನಾಮಾಭಾಸದಲ್ಲಿ ಯಾವ ರೀತಿ ನಾಮಾಭಾಸಗಳಿದೆ, ನಾಮಾಭಾಸದಿಂದ ಏನು ತೊಂದರೆ, ಸೊ ನಾಮಾಭಾಸ ನಮಗೆ ಏನು ತಂದ್ಕೊಡಲ್ಲ ಮತ್ತೆ ಏನು ಲಾಭ ಇರುತ್ತೆ ಅಂತ ತಿಳ್ಕೊಂಡ್ವಿ. ನಾಮಾಭಾಸದಲ್ಲಿ ಇರಬಾರ್ದು ಅಂತಲೂ ಕೂಡ ತಿಳ್ಕೊಂಡ್ವಿ. ಸೊ ನಾಮಾಭಾಸದಿಂದ ನಾವು ಶುದ್ಧ ನಾಮಕ್ಕೆ ಹೋಗ್ಲೇಬೇಕು. ಸೊ ಇದು ಖಡಾಖಂಡಿತ. ಸೊ ಇದನ್ನ ಮಾಡಲೇಬೇಕು. ಸೊ ಇವಾಗ ಶುದ್ಧ ನಾಮ ಅಂದ್ರೆ ಏನು, ಶುದ್ಧ ನಾಮ ಯಾವ ತರ ಇರುತ್ತೆ, ಒಬ್ಬ ವ್ಯಕ್ತಿ ಶುದ್ಧ ನಾಮಕ್ಕೆ ಬರ್ಬೇಕು ಅಂದ್ರೆ ಶುದ್ಧ ನಾಮ ಯಾವ ತರ ಇರುತ್ತೆ ಅಂತ ಕೊಡೋಣ ಸ್ವಲ್ಪ. ಅಂದ್ರೆ ಇದು ತುಂಬಾ ಡೀಪ್ ವಿಷಯ, ತುಂಬಾ ಚರ್ಚೆ ಮಾಡುವಂತ ವಿಷಯ. ಒಂದೊಂದ್ ದಿನ ಇದನ್ನೇ ಚರ್ಚೆ ಮಾಡ್ಬೇಕಾದ್ರೆ ಒಂದೊಂದು ಸಬ್ಜೆಕ್ಟ್ ಒಂದೊಂದ್ ದಿನ ಆಗುತ್ತೆ. ಸೊ ಅದನ್ನ ಡೀಪ್ ಆಗಿ ಮಾಡೋಣ. ಸೊ ಜಸ್ಟ್ ಅಟ್ಲೀಸ್ಟ್ ಇವಾಗ ಆ ಸೀಕ್ವೆನ್ಸ್ ಬರ್ತಾ ಇರೋದ್ರಿಂದ ಇದನ್ನ ಹೇಳಲೇಬೇಕಾಗಿದೆ, ಹೇಳ್ತಾ ಇದ್ದೀನಿ. ಸೊ ಶುದ್ಧ ನಾಮ ಯಾವ ತರ ಇರುತ್ತೆ ಅಂತ ಈಗ ರೂಪ ಗೋಸ್ವಾಮಿನೂ ಕೂಡ ಭಕ್ತಿರಸಾಮೃತ ಸಿಂಧುಲಿ ಹೇಳಿದ್ದಾರೆ. ಸೊ ಇದು ಶುದ್ಧ ನಾಮ ಯಾವ ತರ ಅಂತ ಬೇರೆ ಗ್ರಂಥಗಳಲ್ಲಿ ಇದೆ. ಆಲ್ಮೋಸ್ಟ್ ಇದನ್ನ ಪದ್ಮ ಪುರಾಣದಲ್ಲಿ ಹೇಳ್ತಾರೆ. ಸೊ ಇದನ್ನ ನಾಮಾಭಾಸ ಎಲ್ಲ ಹೇಳ್ತಲ್ಲ, ಇದನ್ನ ಹರಿನಾಮ್ ಚಿಂತಾಮಣಿಲೂ ಕೂಡ ಭಕ್ತಿವಿನೋದ ಠಾಕೂರು ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಸೊ ಅದು ಯಾವ ತರ ಇರುತ್ತೆ ಅಂತ. ಸೊ ಒಂದೇ ಒಂದು ಮುಖ್ಯವಾಗಿರುವಂತ ಶ್ಲೋಕ ಹೇಳ್ತಾರೆ. ತುಂಬಾ ಶ್ಲೋಕಗಳು ಇದೆ ಇದಕ್ಕೆ ಶುದ್ಧ ಭಕ್ತಿಗೆ. ಅದರಲ್ಲಿ ಮುಖ್ಯವಾಗಿರುವಂತ ಶ್ಲೋಕ ರೂಪ ಗೋಸ್ವಾಮಿ ಭಕ್ತಿರಸಾಮೃತ ಸಿಂಧುಲಿ ಹೇಳ್ತಾರೆ. ಏನು? ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ. ತುಂಬಾ ಫೇಮಸ್ ಶ್ಲೋಕ, ನೀವು ಕೇಳ್ತಾ ಇರ್ತೀರ ಅವಾಗ ಪ್ರಭುಪಾದ ಅಂತ ತುಂಬಾ ಕಡೆ ಇದನ್ನ ಕೋಟ್ ಮಾಡ್ತಾರೆ. ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಆನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ. ಉತ್ತಮ ಭಕ್ತಿ ಯಾವ ರೀತಿ ಇರುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದಾರೆ. ಏನ್ ಹೇಳ್ತಾರೆ? ಇಲ್ಲಿ 3 ವಸ್ತು ಇದೆ. ಅನ್ಯಾಭಿಲಾಷಿತ ಶೂನ್ಯ, ಜ್ಞಾನ ಕರ್ಮಾದಿ ಅನಾವೃತಂ, ಆನುಕೂಲೇನ ಕೃಷ್ಣಾನು. ಸೊ ಇದು 3 ವರ್ಡ್ ಇದೆ. 3 ಇದರಲ್ಲಿ ಹರಿನಾಮದ ಬಗ್ಗೆ, ಶುದ್ಧ ನಾಮದ ಬಗ್ಗೆ ಹೇಳ್ತಾರೆ. ಏನಿದು ಶುದ್ಧ ನಾಮ ಆಗ್ಬೇಕಾದ್ರೆ ಈ 3 ಇರ್ಬೇಕು.
ನಮ್ಮ ಹತ್ರ ಒಂದು ಶುದ್ಧ ನಾಮ, ಅಕಸ್ಮಾತ್ ನಮ್ಮ ಹತ್ರ ಅಪರಾಧ ಇಲ್ದಿರ ಶುದ್ಧ ನಾಮ ಆಗ್ತಾ ಇದೆ ಅಂದ್ರೆ ಈ ಮೂರನ್ನ ನೋಡಿ, 3 ಪಾಯಿಂಟ್ ನಮ್ಮ ಹತ್ರ ಇದ್ರೆ ಅದು ಶುದ್ಧ ನಾಮದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಏನು? ಮೊದಲನೇದು ಅನ್ಯ ಅಭಿಲಾಷಿತ ಶೂನ್ಯಂ. ಶೂನ್ಯ ಅಂದ್ರೆ 0, 0 ಅಲ್ಲ, ಶೂನ್ಯ. ಯಾವುದು ಸೊನ್ನೆ ಆಗಿರ್ಬೇಕು? ಅನ್ಯ ಅಭಿಲಾಷಿತ ಶೂನ್ಯ ಆಗಿರ್ಬೇಕು. ಅಭಿಲಾಷೆ ಇರಬೇಕು, ಏನು? ಭಗವಂತನ ಸೇವೆ ಮಾಡಕ್ಕೆ, ಭಕ್ತರು ಸೇವೆ ಮಾಡಕ್ಕೆ, ಭಗವಂತನ ವಿಷಯದಲ್ಲಿ ಅಭಿಲಾಷೆ ಇರ್ಬೇಕು. ಬಟ್ ಶೂನ್ಯ ಆಗಿರ್ಬೇಕು. ಯಾವ್ದಲ್ಲಿ? ಅನ್ಯ ಅಭಿಲಾಷಿತ. ಅನ್ಯ ಅಂತಂದ್ರೆ ಭಗವಂತನ ಭಕ್ತಿಗೆ ಬಿಟ್ಟು ಬೇರೆ ಏನಿದೆಯೋ ಅನ್ಯ ಬೇರೆ ಏನಿದೆಯೋ ಆ ಅಭಿಲಾಷಿತ ಶೂನ್ಯ ಆಗಿರ್ಬೇಕು. ಕೃಷ್ಣ ಭಕ್ತಿ ಬಿಟ್ಟು, ಕೃಷ್ಣನ ಪ್ರೀತಿಗೋಸ್ಕರ ಬಿಟ್ಟು, ಕೃಷ್ಣ ಭಕ್ತೃ ಸೇವೆಗೆ ಬಿಟ್ಟು ನಾವೇನು ಹರಿನಾಮ ಜಪ ಮಾಡ್ತಾ ಇದೀವಿ ಆತರ ಹರಿನಾಮ ಮಾಡಬಾರ್ದು. ಆತರ ಅಕಸ್ಮಾತ್ ಅದನ್ನ ಕುರಿತೇನಾದ್ರೂ ಕೃಷ್ಣನ ವಿಷಯ ಬಿಟ್ಟು ಬೇರೆ ಏನಾದ್ರೂ ಕುರ್ತ್ಕೊಂಡು ನೀವೇನಾದ್ರು ಹರಿನಾಮ ಜಪ ಮಾಡ್ತಾ ಇದ್ರೆ ಅದು ಶುದ್ಧ ನಾಮ ಅಲ್ಲ. ಶುದ್ಧ ನಾಮದಲ್ಲಿ ಯಾವುದೇ ವಿಷಯ ಅಭಿಲಾಷೆ ಇರುವ, ಯಾವುದೇ ಅಭಿಲಾಷೆ, ಈವನ್ ನಾನು ಫಸ್ಟ್ ಕ್ಲಾಸ್ ಭಕ್ತ ಆಗ್ಬೇಕು ಅನ್ನೋ ಅನ್ಯ ಅಭಿಲಾಷೆನೂ ಇರಬಾರ್ದು. ಜಸ್ಟ್ ಯಾವ್ದಕ್ಕೋಸ್ಕರ? ಕೃಷ್ಣನ ಪ್ರೀತಿಗೋಸ್ಕರ, ಕೃಷ್ಣಂದು ಭಗವಂತಂದು ಸೇವೆಗೋಸ್ಕರ, ಭಗವಂತನ ಪ್ರೀತ್ಯಾರ್ಥವಾಗಿ. ಸೊ ಈ ತರ ಮಾಡ್ತಾ ಇದ್ರು. ಅವನ್ ತೃಪ್ತಿಗೋಸ್ಕರ ನಾವು ಹರಿನಾಮ ಜಪ ಮಾಡ್ತಾ ಇದ್ರು. ಇದು ಅನ್ಯ ಅಭಿಲಾಷಿತ ಇಲ್ಲದೆ ಇರಂತ. ಈವನ್ ಅಕಸ್ಮಾತ್ ನನಗೆ ಮುಕ್ತಿ ಬೇಕು ಅಂತ ಮಾಡಿದ್ರಿ, ಅದು ಅಭಿಲಾಷೆನೆ. ಓಕೆ, ನಾನು ಚೆನ್ನಾಗಿ ಸೇವೆ ಮಾಡಬೇಕು, ಚೆನ್ನಾಗಿ ನಿನ್ನ ಭಕ್ತಿ ಮಾಡ್ಬೇಕು ಅಂತ ಮಾಡಿದ್ರೆ ಅದು ಒಂದ್ ರೀತಿ ಅಭಿಲಾಷೆನೆ, ಅದು ಒಂದ್ ರೀತಿ ಇದೆ. ಇಲ್ಲ ನಾನು ತುಂಬಾ ಒಳ್ಳೆನಾಗ್ಬೇಕು, ನನ್ನ ಪಾಪ ಎಲ್ಲ ಹೋಗ್ಬೇಕು, ಅದು ಅನ್ಯ ಅಭಿಲಾಷೆ. ಇದು ಜ್ಞಾನ ಕರ್ಮಾದಿ ಬರುತ್ತೆ ಅದ್ರಲ್ಲಿ. ಸೊ ಈ ತರ ಏನು ಯಾವುದೇ ಅಭಿಲಾಷೆ ಇರಬಾರ್ದು ಇದ್ರಲ್ಲಿ. ಅಭಿಲಾಷೆ ಏನಿರ್ಬೇಕು? ಜಸ್ಟ್ ನಾನು ಕೃಷ್ಣನ್ ತೃಪ್ತಿ ಮಾಡ್ಬೇಕು, ಈ ಅಭಿಲಾಷೆ ಇರ್ಬೇಕು. ಇದು ಶುದ್ಧ ಭಕ್ತಿ, ಶುದ್ಧ ನಾಮ, ಶುದ್ಧ ಭಕ್ತಿ, ಶುದ್ಧ ನಾಮ. ಶುದ್ಧ ನಾಮ ಜಪ ಅವಾಗ ಆಗುತ್ತೆ ನಂಗೆ ಯಾವುದೇ ಅಭಿಲಾಷೆ ಇಲ್ದಿರ ನನಗೆ ಭಗವಂತನ ಭಕ್ತಿ, ಭಗವಂತನ ತೃಪ್ತಿಗೋಸ್ಕರ, ನಾನು ಭಗವಂತನ ಸೇವೆ ಬೇಕು ನನಗೆ. ಭಗವಂತನ ನಾನು ಜಪ ಮಾಡ್ತಾ ಇರೋದು ಭಗವಂತನ್ಗೆ ಸೇವೆ ಮುಖಾಂತರ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇದ್ರೆ ನಿಮಗೆ, ಇದು ಅನ್ಯಾಭಿಲಾಷೆ. ಐ ಮೀನ್ ಅಭಿಲಾಷ ಅಂದ್ರೆ ಆತರ ಅಭಿಲಾಷೆ ಇಟ್ಕೊಂಡು ಅನ್ಯ ಅಭಿಲಾಷೆ ಇಲ್ದೇ ಇರೋದು. ಸಪೋಸ್ ನಿಮ್ಗೆ ಯಾವುದೇ ಸಣ್ಣ ಅಭಿಲಾಷೆ ಇದ್ರೂ ಕೂಡ, ಸಣ್ಣದ ಅಂತ ಇಟ್ಕೊಳ್ಳಿ, ಏನು ಅದು ಭಗವಂತನ ವಿಷಯಕ್ಕೆ ಅಂತ ಇಟ್ಕೊಳ್ಳಿ. ನಾನು ಎಲ್ಲರಿಗಿನ ಚೆನ್ನಾಗಿ ಸೇವೆ ಮಾಡೋಕ್ಕೂ ಅದು ಅಭಿಲಾಷೆನೆ ಆಕ್ಚುಲಿ. ಯಾಕೆ ಬೇಕು ನಿಮ್ಗೆ? ಅಕಸ್ಮಾತ್ ಓಕೆ ನನಗೆ ಸೇವೆ ಏನು ಸಿಗ್ತದೆ ಅಷ್ಟೇ ಸಾಕು, ಭಗವಂತ ನನಗೆ ಏನ್ ಸೇವೆ ಕೊಡ್ತಾ ಇದ್ದಾನೆ ಅಷ್ಟೇ ಸಾಕು. ಸೊ ನಾನು ಭಗವಂತನ ತೃಪ್ತಿಗೋಸ್ಕರ ಹರಿನಾಮ ಜಪ ಮಾಡ್ತಾ ಇದ್ದೀನಿ. ಈ ತರ ಇಟ್ಕೊಂಡು ಏನಾರು ಹರಿನಾಮ ಜಪ ಮಾಡಿದ್ರೆ ಅದು ಶುದ್ಧ ನಾಮಕ್ಕೆ ಸೇರುತ್ತೆ. ಯಾವುದೇ ಸಣ್ಣ ಅಭಿಲಾಷೆ ಇದ್ರೂ ಕೂಡ ಅದು ಶುದ್ಧ ನಾಮಕ್ಕೆ ಸೇರಲ್ಲ. ಓಕೆ, ಅನ್ಯ ಅಭಿಲಾಷಿತ ಶೂನ್ಯ ಶೂನ್ಯ ಯಾವ್ದಾಗಿರ್ಬೇಕು? ಅನ್ಯ ಬೇರೆ ಅಭಿಲಾಷೆ, ಕೃಷ್ಣನ ಹೊರತು ಬಿಟ್ಟು ಅದಕ್ಕೆ ಶೂನ್ಯ ಆಗಿದ್ರೆ ಅದು ಅನ್ಯ ಅಭಿಲಾಷಿತ. ಇದು ಮೊದಲನೇದು. ಎರಡನೇದು ಜ್ಞಾನ ಕರ್ಮಾದಿ ಅನಾವೃತಂ. ಹರಿನಾಮನ ನಾವು ಜಪ ಮಾಡ್ತಾ ಇದೀವಿ ಅಂತಂದ್ರೆ ಅದು ಜ್ಞಾನಯುಕ್ತವಾಗಿರಬಾರ್ದು, ಅನಾವೃತ, ಅದು ಜ್ಞಾನದಿಂದ ಅನಾವೃತ ಆಗಿರಬಾರ್ದು. ಕರ್ಮ ಮತ್ತೆ ಯಾವುದೇ ಜ್ಞಾನ ಅಂತಂದ್ರೆ ಯಾವುದು? ನನಗೆ ಈಗ ಯಾರೋ ಹೇಳಿದ್ರು ಜ್ಞಾನ, ಅದಕ್ಕೋಸ್ಕರ ಜಪ ಮಾಡ್ತಾ ಇದ್ದೀನಿ. ಸೊ ಇದು ಜ್ಞಾನ ನನ್ಗಿದೆ, ಕೃಷ್ಣ ಭಕ್ತಿ ಮಾಡಿದ್ರೆ ಹಿಂಗ ಆಗ್ತೀನಿ ಅಂತ, ಅದೂ ಸರಿ. ಅಂದ್ರೆ ಅರ್ಥ ಏನು? ನಾನು ಕೃಷ್ಣ ಭಕ್ತಿ ಮಾಡೋದ್ರಿಂದ ಅದನ್ನ ಆ ಜ್ಞಾನ ಪಡಿತೀನಿ? ಇಲ್ಲ. ಇಲ್ಲಿ ನಾವು ಮಾಡ್ತಾ ಇರೋದು ಕೃಷ್ಣ ತೃಪ್ತಿಗೋಸ್ಕರ. ಜ್ಞಾನ ಯಾಕೆ ಬೇಕು? ಕೃಷ್ಣ ತೃಪ್ತಿಗೋಸ್ಕರ, ಬೇರೇನು ಬೇಕಾಗಿಲ್ಲ, ಜ್ಞಾನನೂ ಬೇಕಾಗಿಲ್ಲ ಇಲ್ಲಿ. ಮತ್ತೆ ಕರ್ಮಾದಿ, ಕರ್ಮ ಮತ್ತೆ ಆದಿ ಅಂದ್ರೆ ಬೇರೆ ಬೇರೆ ಇದೆಲ್ಲ ಸೇರ್ಕೋದು. ಈಗ ಹೋಮ ಯಜ್ಞ ಹವನ ಮಾಡಿಸೋದು ಅಂತದೆಲ್ಲ ಸೇರ್ಕೊಬಿಟ್ಟಿರುತ್ತೆ. ಅಂದ್ರೆ ನಾನು ಹರಿನಾಮ ಚೆನ್ನಾಗಿ ಮಾಡಿ ಅಂತ ಹೋಮ ಯಜ್ಞ ಮಾಡಿಸೋದು ಅದು ಒಂದು. ಇಲ್ಲ ಏನೋ ಬೇರೆ ಒಂದು ಇದರಿಂದ ನಾನು ಭಗವಂತನ ನಾಮ ಚೆನ್ನಾಗಿ ಮಾಡ್ಬೇಕು, ಭಗವಂತನ ಭಕ್ತಿ ಚೆನ್ನಾಗಿ ಮಾಡ್ಬೇಕು ಅಂತ ಏನೋ ಒಂದು ಬೇರೆ ಒಂದು ಅಡ್ದಾರಿ, ಇದೆಲ್ಲ ಆಗಲ್ಲ. ಕರ್ಮ ಮತ್ತೆ ಕರ್ಮಾದಿ. ಆದಿ ಅಂದ್ರೆ ಅದು ಕರ್ಮ ಅಂತಂದ್ರೆ ನನ್ನ ಕರ್ಮಕ್ಕೆ ತಕ್ಕನಾಗ ಹರಿನಾಮ ಜಪ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋದು. ನಾನು ನನ್ನ ಕರ್ಮದಲ್ಲಿ ಈ ತರ ಬರ್ದಿದೆ ಹರಿನಾಮ ಜಪ ಮಾಡಕ್ಕೆ ಅದಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದು ಇಲ್ಲ. ಈ ತರನೂ ಆಗ್ಬಾರ್ದು. ಜ್ಞಾನ ಕರ್ಮಾದಿ ಅನಾವೃತ, ಇದರಿಂದ ಆವೃತ ಆಗಿರಬಾರ್ದು ನಮ್ಮ ಭಕ್ತಿನ ಹರಿನಾಮ ಅನ್ನೋದು. ಈಗ ಕರ್ಮಕ್ಕೆ ತಕ್ಕನಾಗ ಮಾಡ್ತಾ ಇದೀವಿ ಅಂದ್ರೆ ಕೃಷ್ಣ ತೃಪ್ತಿಯಲ್ಲಿ ಬಂತು ಅಲ್ಲಿ. ಓಕೆ, ನನ್ನ ಕರ್ಮ ಏನೋ ನನ್ಗೆ ಹಿಂದಿನ ಸುಕೃತಿ ಇತ್ತು ಅದಕ್ಕೆ ಮಾಡ್ತಾ ಇದ್ದೀನಿ, ಇದು ಕೂಡ ಸರಿ ಇಲ್ಲ. ಹಿಂದಿನ ನನ್ಗೆ ಫಲ ಇತ್ತು, ಇಲ್ಲ ಯಾರ್ದೋ ಹೇಳಿದ್ದಾರೆ ನನಗೆ ಒಳ್ಳೇದಾಗುತ್ತೆ ಅಂತ ಅದಕ್ಕೆ ಮಾಡ್ತಾ ಇದ್ದೀನಿ ಜ್ಞಾನ, ಇದು ಸರಿ ಇಲ್ಲ. ಸೊ ಇದು ಅನಾವೃತ ಆಗಿರೋದು. ಜಸ್ಟ್ ಯಾಕೆ? ನಾನು ಕೃಷ್ಣನ್ ತೃಪ್ತಿ ಪಡಿಸ್ಬೇಕಷ್ಟೇ.
ನೋಡಿ ಇಲ್ಲಿ ಗೋಪಿಯರಿಗೆ ಯಾವ್ದಾರ ಜ್ಞಾನ ಇತ್ತ? ನಿಜ ನಾರ್ಮಲ್ ಆಗಿತ್ತು, ಆದ್ರೆ ಮೇಲ್ನೋಟಕ್ಕೆ ಇತ್ತ? ಯಾವ್ದಾರ ಸ್ಟಡಿ ಮಾಡಿ ಏನಾದ್ರು ಇದ್ ಮಾಡಿ ಮಾಡ್ತಾ ಇದ್ರ? ಇಲ್ಲ, ಜ್ಞಾನ ಇಲ್ಲ. ಜಸ್ಟ್ ಕೃಷ್ಣ ತೃಪ್ತಿಗೋಸ್ಕರ ಮಾಡ್ತಾ ಇದ್ರು. ಅವ್ರ ಕರ್ಮ ಓಕೆ, ನಮ್ ಕರ್ಮ ಈ ತರ ಇತ್ತು, ನಾನು ಅದಕ್ಕೆ ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀನ, ಆ ಕರ್ಮದ ವಿಷಯನೇ ಗೊತ್ತಿಲ್ಲ ಅವ್ರಿಗೆ. ಈ ತರ ಜ್ಞಾನ ಮತ್ತೆ ಕರ್ಮ ಆದಿ ಬೇರೆ ಬೇರೆ ಯಾವುದೇ ಇದ್ರು, ಕರ್ಮಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಯಾವುದೇ ಇದ್ರು ಕೂಡ ಈ ನಮ್ಮ ಹರಿನಾಮಕ್ಕೆ ಕವರ್ ಆಗಿರ್ಬಾರ್ದವು. ಅಂದ್ರೆ ನಾವು ಅದಕ್ಕೋಸ್ಕರ ಇಲ್ಲಿ ನಾಮ ಜಪ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಈ ತರ ಮಾಡ್ತಾ ಇದೀವಿ, ಇಲ್ಲ. ಜಸ್ಟ್ ಏನೋ ಕೃಷ್ಣಂದು ತೃಪ್ತಿಗೋಸ್ಕರ, ಕೃಷ್ಣನ್ಗೆ ಸೇವೆಗೋಸ್ಕರ, ಕೃಷ್ಣನ್ಗೆ ಆನಂದ ತರಕ್ಕೋಸ್ಕರ ಹರಿನಾಮ ಮಾಡ್ತಾ ಇದ್ದೀನಿ, ಹರಿನಾಮ ಜಪ ಮಾಡ್ತಾ ಇದ್ದೀನಿ, ಕೃಷ್ಣ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀನಿ, ನನ್ ಒಳ್ಳೇದಕ್ಕಲ್ಲ. ಓಕೆ, ಈ ತರ ಮಾಡಿದ್ರೆ ನನ್ಗೆ ಒಳ್ಳೇದಾಗುತ್ತೆ, ನಾನು ಭಗವಂತ ಧಾಮಕ್ಕೆ ಹೋಗ್ಬೋದು, ಈ ಕಷ್ಟದಿಂದ ಎಲ್ಲ ತಪ್ಸ್ಕೋಬಹುದು. ಇಲ್ಲ, ಇದು ನಿಜ ಶುದ್ಧ ಭಕ್ತಿ ಅಲ್ಲ, ಶುದ್ಧ ನಾಮ ಅಲ್ಲ. ಶುದ್ಧ ನಾಮ ಅಂತಂದ್ರೆ ಜಸ್ಟ್ ಕೃಷ್ಣನ ಪ್ರೀತಿಗೋಸ್ಕರ ಮಾಡ್ತಾ ಇದ್ದೀನಿ, ಕೃಷ್ಣ ತೃಪ್ತಿಗೋಸ್ಕರ ಮಾಡ್ತಾ ಇದ್ದೀನಿ, ನಾನು ಕೃಷ್ಣಂಗೆ ಆನಂದ ಬರ್ಲಿ ಅಂತ ಮಾಡ್ತಾ ಇದ್ದೀನಿ ಭಗವಂತನ ನಾಮ. ಅವನ ನಾಮನ ಅವನ್ ಖುಷಿ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ, ಅವ್ನ್ ಇಷ್ಟ ಅದಕ್ಕೆ ಮಾಡ್ತಾ ಇದ್ದೀನಿ, ಅವನ್ ತೃಪ್ತಿ ಆಗ್ಲಿ ಅಂತ ಮಾಡ್ತಾ ಇದ್ದೀನಿ. ಇದೊಂದು ಬಿಟ್ರೆ ಬೇರೆ ಯಾವುದೇ ಇರ್ಬೋದು. ಸೊ ಜ್ಞಾನ ಕರ್ಮಾದಿಯಿಂದ ಅನಾವೃತ ಆಗಿರಬಾರ್ದು. ಮತ್ತೆ ಅನುಕೂಲೇನ ಕೃಷ್ಣನು, ಅನುಕೂಲ ಪರಿಸ್ಥಿತಿ. ಅನುಕೂಲ ಪರಿಸ್ಥಿತಿ ಅಂತಂದ್ರೆ ಅದೇ ಕೃಷ್ಣನ ತೃಪ್ತಿಗೋಸ್ಕರ, ಕೃಷ್ಣಂದು ಆನಂದಕ್ಕೋಸ್ಕರ, ಕೃಷ್ಣನ ಪ್ರೀತಿಗೋಸ್ಕರ ಮಾಡ್ಬೇಕು. ಪ್ರತಿಕೂಲ ಅಂತಂದ್ರೆ ಈಗ ಭಗವಂತ ನಾಮ ಜಪ ಮಾಡ್ತಾ ಇದೀವಿ ನಾವು ಪ್ರತಿಕೂಲವಾಗಿ. ಪ್ರತಿಕೂಲ ಅಂತಂದ್ರೆ ಯಾರ್ದೋ ಫೋರ್ಸ್ಗೆ, ಇಲ್ಲ ಅವನ್ ದ್ವೇಷಕ್ಕೋಸ್ಕರ ಈಗೆಲ್ಲ ಮಾಡಿದವರಪ್ಪ, ಅವನ್ನ ಅಪಹಾಸ್ಯ ಮಾಡ್ಕೊಂಡು ಈಗ ಕಂಸ ಎಲ್ಲ ಮಾಡ್ತಿದ್ದ, ಅವನದು ಪ್ರತಿಕೂಲ. ಇದಕ್ಕೆ ತುಂಬಾ ಮುಖ್ಯವಾಗಿ ಉದಾಹರಣೆ ಹೇಳ್ಬೇಕಂದ್ರೆ ಅನುಕೂಲ ಮತ್ತೆ ಪ್ರತಿಕೂಲ. ಅನುಕೂಲ ಪರಿಸ್ಥಿತಿಲಿ ಸ್ವಲ್ಪ ಕೃಷ್ಣನ್ಗೆ ನೀವು ತಡೆ ಮಾಡಿದ್ರು, ಅವನಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಇದು ಅನುಕೂಲ ಪರಿಸ್ಥಿತಿ ಇರುತ್ತೆ, ಅವನ ಮೇಲೆ ಪ್ರೀತಿ ಇರುತ್ತೆ, ಅದಕ್ಕೆ ಈ ತರ ಆಗ್ತಾ ಇರುತ್ತೆ. ಹೆಂಗೆ ಅಂದ್ರೆ ಈಗ ಯಶೋಧ ಮಾತ ಕೃಷ್ಣನ ಪ್ರೀತಿ ಮಾಡ್ತಾ ಇದ್ವಿ, ಆದ್ರೆ ಕೃಷ್ಣನ್ ಯಾವಾಗ್ಲೂ ಸ್ಮರಣೆ ಮಾಡೋದು, ಕೃಷ್ಣನ್ಗೆ ಇಷ್ಟವಾಗಿರೋ ತರ ನಡ್ಕೊಳ್ಳೋದು, ಕೃಷ್ಣನ್ಗೆ ತೃಪ್ತಿ ಕೊಡೋ ತರ ನಡ್ಕೊಳ್ಳೋದು, ಯಾವಾಗ್ಲೂ ಅವನ ಸ್ಮರಣೆ ಮಾಡೋದು, ಮತ್ತೆ ಅವನಿಗೆ ಇಷ್ಟ ಆಗದೆ ಇರೋ ತರ ಅವನಿಗೆ ಬೇಕಾಗಿರೋದೆಲ್ಲ ಕೊಡೋದು, ಇದು ಪ್ರೀತಿ, ಇದು ಕೃಷ್ಣಗೋಸ್ಕರ ಮಾಡ್ತಾ ಇರೋದು ಪ್ರೀತಿ ಅಂತ ಮೇಲ್ನೋಟು ಗೊತ್ತಾಗತ್ತೆ, ಹೌದಾ? ಆದ್ರೆ ಯಶೋಧ ಮಾತ ಪ್ರೀತಿ ಮಾಡ್ಬೇಕಾದ್ರೆ, ಕೃಷ್ಣನ್ಗೆ ಭಕ್ತಿ ಮಾಡ್ಬೇಕಾದ್ರೆ ಬೆಣ್ಣೆ ಕೊಡೋದ್ನ ಅವಳು ನಿಲ್ಸಿದ್ಲು, ಬೆಣ್ಣೆ ಕತ್ತಪ್ಕಾಗಿ ಅವನ್ನ ಕಟ್ಟಾಕಕ್ ನೋಡಿದ್ಲು, ಅವ್ನ್ ಹೊಡಿಯಕ್ ಹೋದ್ಲು ಅಲ್ವಾ, ಅವ್ನ್ ಕಟ್ಟಾಕ್ ಹೋದ್ಲು, ಹೊಡಿಯಕ್ ಹೋದ್ಲು. ಮತ್ತೆ ಅವನಿಗೆ ನಿನ್ಗೇನು ಊಟ ಕೊಡಲ್ಲ ಅಂತ ಅವ್ನ್ ಕಟ್ಟಾಕೋದ್ಲು. ಇದೆಲ್ಲ ಏನು ಅಕಸ್ಮಾತ್ ಮೇಲ್ಗಡೆ ನೋಡಿದ್ರೆ ಅರೆ ಏನಿದು, ಕೃಷ್ಣನ್ಗೆ ಎಲ್ಲ ಕೊಡ್ಬೇಕು ನಾನು, ಅವ್ನ ಏನೇ ಮಾಡೋದು ತೋರಿಸ್ಕೊಬೇಕು, ಆದ್ರೆ ಇಲ್ಲಿ ನೋಡಿದ್ರೆ ಯಶೋಧ ಮಾತ ಕಟ್ಟಾಕ್ತಾವಳೆ. ಇದು ಹಂಗಾದ್ರೆ ಯಶೋಧ ಮಾತ ಭಕ್ತಿ ಅಲ್ಲ. ಆದ್ರೆ ಇಡೀ ಶಾಸ್ತ್ರ ಹೇಳ್ತಾ ಇದೆ ಯಶೋಧ ಮಾತ ಅಷ್ಟು ಭಕ್ತಿ ಯಾರು ಮಾಡಕ್ ಸಾಧ್ಯನೇ ಇಲ್ಲ, ಆತರ ಗೋಪಿ ಸಿಗದೇ ಇಲ್ಲ, ಕೃಷ್ಣನ ಪ್ರೀತಿ ಮಾಡೋದಂತ ಅಷ್ಟರ ಗೋಪಿ ಸಿಗೋದಿಲ್ಲ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ನೋಡಿ, ಕಂಸ ಯಾವಾಗ್ಲೂ ಕೂಡ ಕೃಷ್ಣಂದು ಸ್ಮರಣೆ ಮಾಡ್ತಾ ಇದ್ದ, ಪ್ರತಿ ಕ್ಷಣ ಕೃಷ್ಣನ್ಗೆ ಯಾವಾಗ್ಲೂ ಕನ್ಸಲು ಬರ್ತಿದ್ದ, ಎಚ್ಚರಾಗಿದ ತಕ್ಷಣ ಕೃಷ್ಣ ಅಂತಿದ್ದ, ಇದು ಭಕ್ತಿ ಅಲ್ವಾ? ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರೋದು, ಯಾವಾಗ್ಲೂ ಅವ್ನ್ ಕನ್ನಿಸ್ತಾ ಇರೋದು, ಕನ್ಸಲ್ಲೂ ಕೂಡ ಇವನ್ ನಮ್ ಕನ್ಸಲ್ ಕೃಷ್ಣ ಬರ್ತಾವನ? ಬರ್ತಾನೆ ಇಲ್ಲಪ್ಪ, ಬೇರೆಯವ್ರ ಕನ್ಸಲ್ಲೂ ಬರ್ತಾ ಇಲ್ಲ. ಹಂಗಾದ್ರೆ ನಾವು ಭಕ್ತರಲ್ಲ, ಕಂಸ ಭಕ್ತ. ಹಂಗ್ಲೆ ನೋಡಿದ್ರೆ ಶಾಸ್ತ್ರ ಹೆಂಗೆ ಹೇಳ್ತಾ ಇದೆ, ಯಾವಾಗ್ಲೂ ಸತತವಾಗಿ ಕೃಷ್ಣ ನೆನ್ಸ್ಕೊಳ್ಳೋದೇ ಭಕ್ತಿ ಅಲ್ವಾ, ಸ್ಮರಣೆ ಮಾಡೋದೇ ಭಕ್ತಿ. ಹಂಗಾದ್ರೆ ಅವನು ಕಂಸನು ಭಕ್ತ ಆದ. ಇನ್ನೊಂದು ರೀತಿ ನೋಡಿದ್ರೆ ಯಾವಾಗ್ಲೂ ಹಿರಣ್ಯಾಕ್ಷನ ಜೊತೆ ಕೃಷ್ಣ ಇದು ವರಹದೇವು ಯುದ್ಧ ಮಾಡ್ಬೇಕಾರೆ ಹಿರಣ್ಯಾಕ್ಷನ ನೋಡಿ ವರಹದೇವಿಗೆ ಆನಂದ ಆಗ್ತಾ ಇತ್ತು, ಫೈಟ್ ಮಾಡೋದ್ ನೋಡಿ ಅವನು ಆನಂದ ಕೊಡ್ತಾ ಇದ್ದ. ಅಂದ್ರೆ ನನ್ನ ಜೊತೆ ಫೈಟ್ ಮಾಡ್ತಾನಲ್ಲ ಅಂತ ಭಗವಂತ ಖುಷಿ ಆಗ್ತಾ ಇತ್ತು. ಹಂಗಾದ್ರೆ ಭಗವಂತನ ಖುಷಿ ಕೊಡೋದು ಭಕ್ತಿ ತಾನೆ, ಭಗವಂತನ ಖುಷಿ ಪಡಿಸೋ ಭಕ್ತಿ ತಾನೆ. ಹಂಗಾದ್ರೆ ಹಿರಣ್ಯಾಕ್ಷ ಭಕ್ತ ಆದ, ನಾವು ಭಕ್ತನ ಸ್ಥಾನದಲ್ಲಿ ನಿಲ್ಸ್ತಾ ಇದೀವಿ ಅವನ್ನ. ಶಾಸ್ತ್ರ ನೆನ್ಸಿದೆ ಅವನನ್ನ ಬೇರೆ ಸ್ಥಾನದಲ್ಲಿ ತಾನೆ, ರಾಕ್ಷಸ ಕೃಷ್ಣಗೆ ಇದರಲ್ಲಿ ತಾನೆ. ಸೊ ಇಲ್ಲಿ ಏನ್ ಅರ್ಥ ಆಗಿದೆ, ಇಲ್ಲಿ ಯಶೋಧ ಮಾಡ್ತಾ ಇರೋಂಥ ಭಕ್ತಿಲಿ ಅನುಕೂಲ ಪರಿಸ್ಥಿತಿ ಇದೆ, ಪ್ರತಿಯೊಂದು ಮಾಡ್ತಾ ಇರೋದು ಕೃಷ್ಣನ್ಗೋಸ್ಕರ, ಇದು ಅನುಕೂಲ ಪರಿಸ್ಥಿತಿ. ಆದ್ರೆ ಅವರಲ್ಲಿ ಪ್ರತಿಕೂಲ ಪರಿಸ್ಥಿತಿ ಅಂದ್ರೆ ಅವರು ಆನಂದ ಕೊಡ್ತಾ ಇರ್ಬೋದು, ಬಟ್ ಅವನ್ ಮಾಡೋದ್ರಿಂದ ಕೃಷ್ಣಗೆ ಆನಂದ ಐತೆ ಹೊರತು ಅವನ್ಗೆ ಆನಂದ ಆಗಿಲ್ಲ. ಅಲ್ಲಿ ನಾನ್ ಬೇಕು ಅಂತ ಕೃಷ್ಣಗೆ ಆನಂದ ಕೊಡ್ಬೇಕು ಅಂತ ಮಾಡ್ತಾ ಇಲ್ಲ ಅವನು,
ಜಸ್ಟ್ ನಾರ್ಮಲ್ ಆಗಿ ಕೃಷ್ಣನ್ಗೆ ಯುದ್ಧ ಮಾಡ್ತಾ ಇರೋ ಖುಷಿ ಆಗ್ತಾ ಇದೆ ಅಷ್ಟೇ ಹೊರತು ಅವನ ಭಾವನೆ ಆತರ ಇರ್ಲಿಲ್ಲ. ಸೊ ಇದು ಪ್ರತಿಕೂಲ ಪರಿಸ್ಥಿತಿ, ಅನುಕೂಲ ಪರಿಸ್ಥಿತಿ ಅಲ್ಲ ಇದು. ಸೊ ಅದರಿಂದ ನಾವು ಭಗವಂತನ ಭಕ್ತಿನ ಈಗ ಅಕಸ್ಮಾತ್ ಈಗ ಯಶೋಧ ಮಾತ ಕೃಷ್ಣಗೆ ಹಾಲು ಕೊಡೋದು ತುಂಬಾ ಫಸ್ಟ್ ಆಫ್ ಆಲ್ ಹಾಲು ಕೊಡ್ಬೇಕು ಅವನಿಗೆ. ಆದ್ರೆ ಯಶೋಧ ಮಾತ ಅವ್ನಿಗೆ ಹಾಲು ಕೊಡೋದು ಬಿಟ್ಟು ಹಾಲ್ನ ಹೋಗ್ತಾರಂತ ಹಾಲ್ನ ಇಳ್ಸಕ್ ಹೋದ್ಲು. ಹಂಗಾದ್ರೆ ಕೃಷ್ಣಗೆ ಹಾಲು ಕೊಡದೇ ಇರೋದು ಫಸ್ಟ್ ಪ್ರಯಾರಿಟಿ ಮಾಡ್ಬೇಕಿತ್ತು. ಹಾಲು ಇಳ್ಸೋದು ಸೆಕೆಂಡ್ ಆಗ್ಬೇಕಾಯ್ತು. ಯಶೋಧ ಮಾತ ಇವನ್ನ ಇಳಿಸ್ಬಿಟ್ಟು ಹಾಲು ಇಳಿಸಿದ್ಲು. ಹಂಗಾದ್ರೆ ಯಶೋಧ ಮಾತ ಭಕ್ತಿ ಅಲ್ಲ ಮೇಲ್ನೋಟಕ್ಕೆ ಅಲ್ವಾ? ಯಶೋಧ ಮಾತ ಮಾಡ್ತಾ ಇರೋದು ಭಕ್ತಿ ಅಲ್ಲ. ನಾವೇನ್ ಮಾಡ್ತಾ ಇದೀವಿ, ಫಸ್ಟ್ ಕೃಷ್ಣ ಅಂತ ಇದ್ ಮಾಡ್ತಾ ಇದ್ದೀವಿ. ಏನೇ ಒಂದ್ ವಿಷಯ ಆದ್ರೂ ಕೂಡ ಕೃಷ್ಣ, ಓಕೆ ಕೃಷ್ಣ. ಆದ್ರೆ ಇಲ್ಲಿ ಯಶೋಧ ಮಾತ ಮಾಡ್ತಾ ಇರೋ ಭಕ್ತಿ ಏನಾಗಿದೆ, ಅನುಕೂಲ. ಅಂದ್ರೆ ಹಾಲು ಯಾರಿಗೋಸ್ಕರ? ಕೃಷ್ಣನ್ಗೋಸ್ಕರನೇ. ಕೃಷ್ಣನ್ಗೋಸ್ಕರ ಹಾಲಾಗಿದ್ರಿಂದ ಎರಡು ಕೆಲಸ ಒಂದೇ ಅವಳಿಗೆ. ಇವಾಗ ಕೃಷ್ಣನ್ಗೆ ಹಾಲು ಆಮೇಲೆ ಬೇಕಾದ್ರೆ ಕೊಡ್ಬೋದು. ಹಾಲನ್ನ ಇಳಿಸಿದ್ರೆ ತಾನೇ ಕೃಷ್ಣನ್ ನೆಕ್ಸ್ಟ್ ಬೆಣ್ಣೆ ಮಾಡಕ್ ಸರಿ ಹೋಗೋದು. ಅಲ್ಲೆಲ್ಲ ಸುರಿದ್ರೆ ಎಲ್ಲಿ ಕೊಡೋದಾಗತ್ತೆ? ಸೊ ಅಂದ್ರೆ ಪ್ರತಿಕೂಲ ಪರಿಸ್ಥಿತಿಯಿಂದ ಕೃಷ್ಣನ ಶೀಲನ ಮಾಡ್ಬೇಕು, ಭಕ್ತಿ ಮಾಡ್ಬೇಕು. ಏನು ಸರಿ, ಪ್ರತಿಕೂಲ ಅಲ್ಲ, ಅನುಕೂಲ ಪರಿಸ್ಥಿತಿಯಿಂದ. ಪ್ರತಿಕೂಲ ಅಂದ್ರೆ ವಿರುದ್ಧವಾಗಿ ಮಾಡೋದು. ಅಂದ್ರೆ ಭಕ್ತಿ ತರ ಕಾಣುತ್ತದು, ಬಟ್ ವಿರುದ್ಧವಾಗಿರುತ್ತೆ. ಆ ತರ ಭಕ್ತಿ ಮಾಡಬಾರ್ದು. ಅನುಕೂಲ ಪರಿಸ್ಥಿತಿಯಿಂದ ಮಾಡ್ಬೇಕು ಭಕ್ತಿ. ಸೊ ಈ ಅನುಕೂಲ ಪರಿಸ್ಥಿತಿ ಇದ್ದಾಗ ಹರಿನಾಮ ಜಪ ಶುದ್ಧ ನಾಮ ಆಗಿರುತ್ತೆ. ಅನುಕೂಲ ಪರಿಸ್ಥಿತಿಯಿಂದ ಭಗವಂತಂದು ಭಕ್ತಿ ಮಾಡ್ಬೇಕು. ಈ ಮೂರು ಯಾವಾಗಿರ್ತಾವ ನಾವು, ಮೊದಲನೇದು ಅನ್ಯಾಭಿಲಾಷತೆ, ಬೇರೆ ಯಾವುದೇ ಅನ್ಯಾಭಿಲಾಷೆ ಇರಬಾರ್ದು. ನಾವು ಮಾಡ್ತಾರಂತ ಜ್ಞಾನ ಕರ್ಮಾದಿಯಿಂದ ಅನಾವೃತ ಆಗಿರ್ಬಾರ್ದು. ಅದು ಅನುಕೂಲ ಪರಿಸ್ಥಿತಿಯಿಂದ ಕೃಷ್ಣನ್ ಭಕ್ತಿ ಮಾಡಬೇಕು. ಈ ಮೂರು ಯಾವಾಗಿರುತ್ತೆ ಇದನ್ನ ಶುದ್ಧ ನಾಮ ಅಂತ ಪರಿಗಣನೆ ಮಾಡ್ತಾರೆ. ಈ ಮೂರನ್ನು ಇಟ್ಕೊಂಡು ಭಗವಂತನಿಗೆ ಭಕ್ತಿ ಮಾಡಿದಾಗ ಇದನ್ನ ಶುದ್ಧ ನಾಮದಲ್ಲಿ ಸೇರಿಸ್ತಾರೆ. ಅದರಿಂದ ನಾವು ಕೂಡ ಇವನ್ನ ಬೆಳೆಸ್ಕೊಳಕ್ ನೋಡ್ತಾ ಇರ್ಬೇಕು ಪ್ರತಿ ಕ್ಷಣ. ಕರೆಕ್ಟು. ಈಗ ನಾವು ಬ್ರಹ್ಮ ಮುಹೂರ್ತದಲ್ಲಿ ಜಪ ಮಾಡ್ಬೇಕು ಅಂತಿದೆ. ಅದೇ ರೀತಿ ಸ್ವಲ್ಪ ಪೂಜೆನೂ ಮಾಡ್ಬೇಕು, ಬ್ರಹ್ಮ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅಂತಿದೆ. ಈ ಕೃಷ್ಣ ಪ್ರಭುಪಾದ ಹಿಡಿದಾರೆ, ಏನು 1 ಸ್ಟ್ಯಾಂಡರ್ಡ್ ಹಿಡಿದಾರೆ, 4:15 ಮಂಗಳಾರತಿ ಮಾಡ್ಲೇಬೇಕು ಅಲ್ವಾ? ಸೊ ಈಗ ಮಂಗಳಾರತಿ ಮಾಡೋದ ಜಪ ಮಾಡೋದ? ನಿಜಕ್ಕೂ ನೋಡಿದ್ರೆ ಭಕ್ತ ಆಗಿರೋನ್ ಎರಡೂ ಮಾಡ್ಬೇಕು. ಆರತಿ ಮಾಡಿದ್ರೆ ಜಪ ಹೋಗೋದು, ಅರ್ಧ ಗಂಟೆ ಜಪ ಹೋಯ್ತು, ಆಮೇಲೆ ನಂಗೆ ಟೈಮ್ ಸಿಗಲ್ಲ ಅಂತೀನಿ. ಈ ಕಡೆ ದಿನ ಜಪ ಮಾಡ್ತಾ ಇರ್ತೀರಾ, ಭಗವಂತನ ಆರತಿನೇ ಇರಲ್ಲ. ಪ್ರಭುಪಾದ ಹಂಗಂದ್ರೆ ಆರತಿ ಬೇಡ ಅಂತಂದ್ರೆ ಯಾಕೆ ಶುರು ಮಾಡಿದ್ರು? ಎಲ್ಲಾ ಭಕ್ತರೆಲ್ಲ ಆರತಿ ಮಾಡ್ಬೇಕು ಅಂತ ತಾನೆ, ಆರತಿಗೆ ಅಟೆಂಡ್ ಮಾಡ್ಬೇಕು ಅಂತ ತಾನೆ. ಸೊ ಹಂಗಂದ್ಮೇಲೆ ಆರತಿ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ ಬರೀ ಹರಿನಾಮ ಜಪ ಮಾಡ್ತೀನಿ ಅಂತಂದ್ರೆ ಆರತಿ ಏನ್ ಮಾಡೋದು? ಆರತಿ ಏನ್ ಮಾಡ್ತೀನಿ ಅಂತಂದ್ರೆ ಹರಿನಾಮ ಏನ್ ಮಾಡೋದು? ಸೊ ಇವಾಗ ಹೆಂಗೆ ಮಾಡೋದು? ಆರತಿ ಒಂದು ಸ್ಟ್ಯಾಂಡರ್ಡ್ ಟೈಮ್ ಇಟ್ಟಿದ್ದಾರೆ, ಹೌದಾ? ಆ ಸ್ಟ್ಯಾಂಡರ್ಡ್ ಟೈಮ್ನ ತಪ್ಪಿಸಕ್ಕಾಗೋದಿಲ್ಲ, ಪ್ರಭುಪಾದ ಹೇಳಿದಾರೆ ಮಾಡ್ಲೇಬೇಕು. ಜಸ್ಟ್ ಮಿನಿಮಮ್ ಆರತಿ ಏನಿದೆ ಒಂದು ಅರ್ಧ ಗಂಟೆ ಅದನ್ನ ಮುಗಿಸ್ಬೇಕು, ಆಮೇಲೆ ಹರಿನಾಮ ಮಾಡ್ಬೇಕು. ಇಲ್ಲ ಅದಕ್ಕಿಂತ ಮುಂಚೆ ಹರಿನಾಮನು ಮಾಡ್ಬೋದು, ಹರಿನಾಮ ಬೇಕಾದ್ರೆ ಯಾವಾಗ್ಲೂ ಬೇಕಾದ್ರೆ ಮಾಡ್ಬೋದು. ಸೊ ಆರತಿ ಮಾತ್ರ 5 ಕರೆಕ್ಟಾಗಿ 4:15 5 ಗಂಟೆ ಮುಗಿಸ್ಬೇಕು ಅಂತ ಇರುತ್ತೆ, ಅದು ಮುಗಿಸ್ಲೇಬೇಕು. ಸೊ ಅಂದ್ರಾಗೆ ಎರಡೂ ಕೂಡ ಭಗವಂತನ ಭಕ್ತಿನೇ. ನಮ್ಗೆ ಹರಿನಾಮ ತುಂಬಾ ಮುಖ್ಯ, ಆರತಿ ಅಟೆಂಡೇ ಮಾಡಲ್ಲ ಅಂತಂದ್ರೆ ಓಲ್ ಲೈಫ್ ಅದೇ ತರ ಮಾಡಿದ್ರೆ ಹೆಂಗ್ ಮಾಡೋದು? ಆಮೇಲೆ ಎರಡೂ ಬೇಕು ನಮ್ಗೆ. ಭಗವಂತನ ರೂಪ ನೋಡಕ್ ತಾನೇ ನಾವು ಹರಿನಾಮ ಜಪ ಮಾಡ್ತಾ ಇರೋದು. ದಿನ ಹರಿನಾಮ ಬಿಟ್ಬಿಟ್ಟು ಇದನ್ನ ಬಿಟ್ಬಿಟ್ಟು ಭಗವಂತನ ರೂಪ ಮಾಡೋದ್ ಬಿಟ್ಬಿಟ್ಟು ಹರಿನಾಮ ಜಪ ಮಾಡ್ತಾ ಇದ್ರೆ ದಿನ ರೂಪ ಬೆಳಿಗ್ಗೆ ಹೊತ್ತು ಅವ್ನು ಕಣ್ ತುಂಬ್ಕೋಬೇಕು, ಬೆಳಿಗ್ಗೆ ಹೊತ್ತು ನಾವು ಭಗವಂತನ ದರ್ಶನ ಮಾಡ್ಬೇಕು ಅನ್ನೋದಿದೆ. ಅದನ್ನ ಬಿಟ್ಬಿಟ್ಟು ಹರಿನಾಮ ಜಪ ಮಾಡ್ತಾ ಇದ್ರೆ ಹೆಂಗ್ ಮಾಡೋದು? ಅದರಿಂದ ಆರತಿ ಮಾಡ್ಲೇಬೇಕು ಫಸ್ಟ್ ಪ್ರಯಾರಿಟಿ, ಆಮೇಲೆ ಜಪ ಮಾಡ್ಬೇಕು. ಸೊ ಜಪಗೋಸ್ಕರ ನೀವು ಟೈಮ್ ಕೊಡ್ಲೇಬೇಕು, ಬೇರೆ ಟೈಮು. ಸೊ ಜಪ ಇದ್ ಮಾಡ್ಲೇಬೇಕು. ಸೊ ಇದು ಅನುಕೂಲ ಪರಿಸ್ಥಿತಿ. ನಾವ್ ಈ ತರ ನಮ್ಮ ಇದನ್ನ ಒಂದು ಕೃಷ್ಣನ್ಗೆ ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡ್ಬೇಕು, ಈ ತರ ಮಾಡ್ಕೊಳ್ಳೋದು ಅನುಕೂಲ ಪರಿಸ್ಥಿತಿಯಲ್ಲಿ ಬರುತ್ತೆ. ಸೊ ಆ ತರ ನಾವು ಮಾಡ್ಕೊಂಡು ಹೋಗ್ಬೋದು. ಎರಡೂ ಕೃಷ್ಣನ್ ವಿಷಯನೇ ಆದಾಗ ಓಕೆ. ಸಪೋಸ್ ಕ್ಲಾಸ್ ನಡೀತಾ ಇರುತ್ತೆ, ಆ ಕಡೆ ಸರ್ವಿಸ್ ಇರುತ್ತೆ. ಈಗ ಸರ್ವಿಸ್ ಮಾಡ್ತೀರಾ, ಕ್ಲಾಸ್ ಕೇಳ್ತೀರಾ, ಹೇಳಿ. ಈಗ ಕ್ಲಾಸ್ ನಡೀತಾ ಇರುತ್ತೆ, ಭಕ್ತರು ಕ್ಲಾಸ್ ಮಾಡ್ತಾ ಇರ್ತಾರೆ. ಭಕ್ತರು ಬಂದಾಗ ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ. ಈ ಕಡೆ ಇನ್ನೊಂದ್ಸಲ ಭಕ್ತರಿಗೋಸ್ಕರ ನಾನು ಕುಕಿಂಗ್ ಮಾಡ್ಬೇಕು. ಭಕ್ತರಿಗೋಸ್ಕರ ಈಗ ಕ್ಲಾಸ್ ಆಗಿದ ತಕ್ಷಣ ಪ್ರಸಾದಕ್ಕೆ ಬರ್ತಾರೆ, ಪ್ರಸಾದ ರೆಡಿ ಆಗಿಲ್ಲ ಅಂತಂದ್ರೆ ಏನ್ ಮಾಡೋದು? ನಾನು ಕ್ಲಾಸಲ್ಲಿ ಕೂತ್ಕೊಂಡ್ರೆ ಇವಾಗ ಯಾವ್ದು ಮಾಡ್ತೀರಾ? ಪ್ರಯಾರಿಟಿ ಯಾವ್ದು? ಎರಡು ಮುಖ್ಯನೇ ಅಲ್ವಾ? ಇದು ಮುಖ್ಯ, ಅದು ಮುಖ್ಯ. ಸೊ ಏನ್ ಪ್ರಯಾರಿಟಿ? ನನ್ ಸರ್ವಿಸ್ ಯಾವ್ದು ಹಂಗಾದ್ರೆ? ಇವಾಗ ನಿನ್ಗೆ ಮುಖ್ಯವಾಗಿರೋ ಸರ್ವಿಸ್ ಯಾವುದು?
ಪ್ರಸಾದ ಮಾಡೋದು. ಸೊ ಕ್ಲಾಸು ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಂಡು ಇನ್ನೊಬ್ರ ಹತ್ರ ಆಮೇಲೆ ಕೇಳಿಸ್ಕೊಬೋದು, ಏನು ಮಾಡ್ಬೋದು, ಬೇಕಾದ್ರೆ ಅದ್ ಮಾಡೋದು. ನನ್ನ ಪ್ರಯಾರಿಟಿ ಏನಾಗಿರ್ಬೇಕು. ಆದ್ರೆ ಪ್ರತಿ ಸರಿನೂ ಇದೇ ತರ ಆಗ್ತಾ ಇದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಂತ ವಿಷಯ. ಯಾವಾಗ್ಲೂ ಇದೇ ತರ ಆಗ್ತಾ ಇದ್ರೆ ಹಂಗಾರೆ ನೀ ಕ್ಲಾಸ್ ಕೇಳೋದೇ ಬೇಡವಾ? ಬೇಡಲೇಬೇಕು ಇದು. ಸೊ ಪ್ರಸಾದ ನೀನ್ ಮಾಡ್ತಾನೆ ಇದೀಯಾ, ಸೊ ನೀನ್ ಕ್ಲಾಸ್ ಕೇಳಲೇಬೇಕು. ಇವಾಗ ಏನ್ ಮಾಡೋದು, ಆ ಕ್ಲಾಸ್ ಟೈಮಲ್ಲಿ ಸ್ವಲ್ಪ ಹಿಂದು ಮುಂದೆ ಮಾಡ್ಕೊಂಡು ಪ್ರಸಾದ ಬೇಗ ಮುಗಿಸಿರ್ಬೇಕು, ಇಲ್ಲ ಸ್ವಲ್ಪ ಇದ್ ಮಾಡ್ಬೇಕು, ಸೊ ಇಲ್ಲ ಒಂದು ಪ್ರಸಾದನ ಸ್ಕಿಪ್ ಮಾಡ್ಬೇಕು. ನೀವು ಕ್ಲಾಸ್ ಕೇಳಲೇಬೇಕು. ಪ್ರಯಾರಿಟಿ ಫಸ್ಟ್ ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕು. ಯಾವಾಗಲೂ 1 ದಿನಕ್ಕೆ 2 ದಿನಕ್ಕೆ ಹೆಚ್ಚು ಕಡಿಮೆ ಆದಾಗ ಓಕೆ ಅನ್ಬೋದು. ಅದು ದಿನ ಅದೇ ಆಗ್ತಾ ಇದ್ರೆ ತುಂಬಾ ಕಷ್ಟ. ಅದರಿಂದ ಅನುಕೂಲ ಪರಿಸ್ಥಿತಿನ ನೋಡ್ಬೇಕು. ಕೃಷ್ಣನ್ಗೆ ಯಾವ್ದು ಫಸ್ಟ್ ಪ್ರಯಾರಿಟಿ ಅದನ್ನ ನೋಡ್ಬೇಕು. ಸರ್ವಿಸಲ್ಲೂ ಅಷ್ಟೇ ಎಷ್ಟೊಂದು ಸರ್ವಿಸ್ಗಳು ಒಟ್ಟಿಗೆ ಬಂದ್ಬಿಡ್ತವೆ. ಪ್ರಯಾರಿಟಿ ಯಾವ್ದು ಕೊಡ್ಬೇಕು, ಫಸ್ಟ್ ಪ್ರಿಫರೆನ್ಸ್ ಅದು ಕೊಡ್ಬೇಕು. ಇದು ಅನುಕೂಲ ಪರಿಸ್ಥಿತಿ. ಪ್ರತಿಕೂಲ ಅನ್ನೋದೇನಿಲ್ಲ ಇಲ್ಲಿ, ವಿರುದ್ಧ ಆಗಿರೋದು ಏನಿಲ್ಲ. ಬಟ್ ಅದ್ರನ್ನೇನೆ ಆ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಅದನ್ನ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಲೇಬೇಕು. ಸೊ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಹೇಳ್ತಾನೆ, ನನಗೆ ಕೆಲಸದಿಂದ ಬರೋದು ತುಂಬಾ ಕಷ್ಟ ಆಗ್ತಾ ಇದೆ, ಕೆಲಸ ಬಿಟ್ಟು ನನಗೆ ಏನು ಮಾಡಕ್ಕೆ ಆಗ್ತಾ ಇಲ್ಲ ಅನ್ಬಿಟ್ಟು ಓಲ್ ಲೈಫ್ ಕ್ಲಾಸ್ ತಪ್ಪಿಸ್ಕೊತೀನಿ ಅಂತಂದ್ರೆ ಯೋಚನೆ ಮಾಡ್ಬೇಕಾದ ವಿಷಯ. ಯಾವತ್ತ ಒಂದಿನಕ್ಕೆ ವಾರದಲ್ಲಿ ಒಂದಿನ ಕ್ಲಾಸ್ ತಪ್ಪಿಸ್ಕೊತಾ ಇದೀನಿ, 2 ದಿನ ಕ್ಲಾಸ್ ಓಕೆ. ನಾನು ದಿನ ಅಂದ್ರೆ ನೀನ್ ಭಕ್ತಿನೇ ಮಾಡ್ತಾ ಇಲ್ಲ ಅಂತ ಅರ್ಥ. ಪ್ರತಿ ಸರಿ ದಿನ ಹಂಗೆ ಅನ್ಕೊಂಡಿದ್ದೀನಿ. ಇಲ್ಲ, ಅದಕ್ಕೆ ನಾನು ನನ್ನ ಕೆಲ್ಸನ ಹೆಚ್ಚು ಕಡಿಮೆ ಮಾಡ್ಕೊಂಡಾದ್ರೂ ಕೂಡ ನಾನು ಕ್ಲಾಸ್ ಕೇಳಕ್ಕೆ ಬರಲೇಬೇಕು. ಸೊ ಇದು ಅನುಕೂಲ ಪರಿಸ್ಥಿತಿಯಲ್ಲಿ ನಾವು ಕೃಷ್ಣ ಭಕ್ತಿ ಮಾಡ್ಬೇಕು ಅನ್ನೋದು ಸರಿಯಾಗಿರೋ ವಿಷಯ. ಸೊ ಅದರಿಂದ ಶುದ್ಧವಾಗಿ ನಾವು ನಾಮ ಜಪ ಮಾಡ್ಬೇಕು ಅಂದ್ರೆ ಅನುಕೂಲ ಪರಿಸ್ಥಿತಿ ಕೃಷ್ಣ ಭಕ್ತಿ ಮಾಡಬೇಕು. ಅದು ಶುದ್ಧ ನಾಮಕ್ಕೆ ಸೇರ್ಕೊಡುತ್ತೆ. ಮತ್ತೆ ಈಗ ನಾವು 2ನೇ ಇದರಿಂದ ಶುದ್ಧ ಭಕ್ತಿಗೆ ಬರ್ಲೇಬೇಕು. ಓಕೆ, ಯಾವುದು ಅಪರಾಧ ಯುಕ್ತ ನಾಮದಿಂದ ಬಂದ್ವಿ, ನಾಮಾಭಾಸಕ್ಕೆ ಬಂದ್ವಿ, ನಾಮಾಭಾಸದಿಂದ ಶುದ್ಧ ಭಕ್ತಿಗೆ ಬರ್ಲೇಬೇಕು. ಶುದ್ಧ ಭಕ್ತಿಗೆ ಬರಕ್ಕೆ ಏನ್ ಮಾಡ್ಬೇಕು? ಶುದ್ಧ ಭಕ್ತಿ ಬರ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೋದು? ನಮ್ ಕೈಲಿ ಏನಿದೆ, ನಮ್ ಕೈಲಿ ಏನ್ ಮಾಡೋಕ್ಕಾಗುತ್ತೆ? ನಮ್ಗೆ ಏನ್ ಮಾಡ್ಬೇಕು? ಮೊದಲು ಶುದ್ಧ ಭಕ್ತೃ ಸಂಘ ಮಾಡ್ಬೇಕು. ಶುದ್ಧ ನಾಮ ನಮ್ಗೆ ಜಪ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಮೊದಲನೇದು ಶುದ್ಧ ಭಕ್ತೃ ಸಂಘ ಮಾಡ್ಬೇಕು. ಶುದ್ಧ ಭಕ್ತರಿಂದ ಶುದ್ಧ ಹರಿನಾಮ ನಿಮ್ಗೆ ಬರುತ್ತೆ. ಮೊದಲು ಮಾಡ್ಬೇಕಾಗಿರೋದು ಮೂರ್ ಕೆಲಸ ಮಾಡ್ಬೇಕು. ಮೊದಲ ಕೆಲಸ ಏನು? ಶುದ್ಧ ಭಕ್ತೃ ಸಂಘ ಮಾಡ್ಬೇಕು, ಶುದ್ಧ ಭಕ್ತಿ ಸಂಘ ಮಾಡ್ಬೇಕು. ಎರಡನೇದು ಸತತವಾಗಿ ಹರಿನಾಮ ಜಪ ಮಾಡ್ತಾ ಇರ್ಬೇಕು. ಸತತ ನಿರಂತರ ಇರ್ಬೇಕು. 1 ದಿನ ಮಾಡೋದು, 2 ದಿನ ತಪ್ಪಿಸ್ಕೊಳ್ಳೋದು, 3 ದಿನ ಆಗೋದು, ಮತ್ತೆ ಸತತವಾಗಿ ಇಲ್ಲಿ ಕರೆಕ್ಟ್ ರೌಂಡ್ ಜಪ ಮುಗಿಸದೇ ಇರೋದು, ಮತ್ತೆ ಬೇರೆ ಕಡೆ ಎಲ್ಲ ಹೋದಾಗ ಹರಿನಾಮ ಜಪ ಮಾಡದೇ ಇರೋದು, ಮತ್ತೆ ಕರೆಕ್ಟಾಗಿ ಮಾಡದೇ ಇರೋದು, ನಿರಂತರವಾಗಿ ಕರೆಕ್ಟಾಗಿ ಮಾಡದೇ ಇರೋದು. ಸೊ ಒಂದೊಂದ್ ದಿನ ಜಪ ಚೆನ್ನಾಗಿ ನಡೆಯುತ್ತೆ, ಇನ್ನೊಂದ್ ದಿನ ನಮ್ದು ಕಾನ್ಸಂಟ್ರೇಷನ್ ಆ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ. ಇದೆಲ್ಲ ಆಗ್ತಾ ಇದ್ರೆ ಶುದ್ಧ ನಾಮದಲ್ಲಿ ಸ್ವಲ್ಪ ಶುದ್ಧ ನಾಮಕ್ಕೆ ಹೋಗೋದು ಕಷ್ಟ. ಸೊ ಅಂದ್ರೆ ಸತತವಾಗಿ ಕರೆಕ್ಟಾಗಿ ಇದಕ್ಕೆ ಟೈಮ್ ಕೊಟ್ಟು, ಮತ್ತೆ ಸತತವಾಗಿ ಅಂತಂದ್ರೆ ಅರ್ಥ ಏನು? ನಾವು ಹರಿನಾಮಕ್ಕೇನೆ ಟೈಮ್ ಮೀಸಲು. ನಮ್ದು 2 ಅವರ್, ದಿನಕ್ಕೆ 2 ಗಂಟೆ ನಮ್ದು ಹರಿನಾಮಕ್ಕೆ ಮೀಸಲು. ಸೊ ಅದಲ್ದೆ ಆ ಹರಿನಾಮ ಮಾಡುವಾಗ ಯಾವುದೇ ಬೇರೆ ಕೆಲಸ ಮಾಡಬಾರ್ದು. ನಾವು ಎಷ್ಟೋ ಜನ ಏನ್ ಮಾಡ್ತೀವಿ, ನಾಮ ಜಪ ಮಾಡ್ಕೊಂಡು ಬೇರೆ ಕೆಲಸನ ಮಾಡ್ತಾ ಇರ್ತೀವಿ, ಮೊಬೈಲ್ ನೋಡ್ತಾ ಇರ್ತೀವಿ, ಇಲ್ಲ ಇನ್ನೊಂದ್ ಮಾಡ್ತಾ ಇರ್ತೀವಿ, ಇಲ್ಲ ಮಾತಾಡ್ತಾ ಇರ್ತೀವಿ. ಇಲ್ಲ, ಹರಿನಾಮಕ್ಕೆ ಅಂತಾನೆ ಮೀಸಲಿಟ್ಟು ಇದು ಸತತ ನಿರಂತರ. ಅದಕ್ಕೋಸ್ಕರನೇ ಟೈಮ್ ಅಂದ್ರೆ ಅದು ಒಂದು ಕೆಲಸ ನನಗೆ, ಅದೊಂದು ನನಗೆ ಮುಖ್ಯವಾಗಿರೋ, ನನ್ನ ಜೀವನದಲ್ಲಿ ತುಂಬಾ ಮುಖ್ಯವಾಗಿರೋ ಕೆಲಸ ಅಂದ್ರೆ ಹರಿನಾಮ ಜಪ ಮಾಡೋದು. ಅದನ್ನ ಕರೆಕ್ಟಾಗಿ 2 ಗಂಟೆ ನಾವು ಅದಕ್ಕೆ ಸಮಯ ಕೊಟ್ಟೆ. ಯಾವ ಟೈಮಲ್ಲಾರ ಕೊಡಿ, ಪರವಾಗಿಲ್ಲ ನೀವು, ಆದ್ರೆ ಅದಕ್ಕೆ ಅಂತಾನೆ ಕೊಡಿ. ಅದಕ್ಕೆ ಅಂತಾನೆ ಕೊಡಿ, ಯಾವ ಟೈಮ್ನಾರ ಕೊಡಿ, ಪರವಾಗಿಲ್ಲ. ಈಗ ಬೆಳಿಗ್ಗೆ ಮಾಡ್ಬೇಕು ಅಂತಿದೆ, ಸೊ ಬೆಳಿಗ್ಗೆ ನಿಮ್ಗೆ ಆಗ್ತಾ ಇಲ್ಲ, ಓಕೆ, ಬೇರೆ ಟೈಮಲ್ಲೇ ಮಾಡಿ, ಅದಕ್ಕೇನು ಕೊಡಿ. ಮಧ್ಯೆ ತೂಗುಡ್ಸೋದಾಗ್ಲಿ, ಮಧ್ಯೆ ಸ್ವಲ್ಪ ಆ ಕಡೆ ಈ ಕಡೆ ಮಾತಾಡೋದಾಗ್ಲಿ, ಇದೆಲ್ಲ ಮಾಡಿದಿರಾ ಹರಿನಾಮಕ್ಕೆ ಅಂತ ಸತತವಾಗಿ ಇದನ್ನ ಮಾಡಿದಾಗ ಇದು ಶುದ್ಧ ನಾಮಕ್ಕೆ ಸ್ವಲ್ಪ ಅಟ್ಯಾಚ್ ಆಗುತ್ತೆ, ಬರುತ್ತೆ. ಎರಡನೇದು. ಮೂರನೇದು ನಾಮ ಅಪರಾಧ ಮಾಡೋರ್ ಜೊತೆ ಸೇರದೇ ಇರೋದು. ಮೊದಲನೇದು ಶುದ್ಧ ಭಕ್ತೃ ಸಂಘ,
ಎರಡನೇದು ಶುದ್ಧ ಭಕ್ತರ ಸಂಘನೂ ಮಾಡ್ತಾ ಇದ್ದೀನಿ. ಬೇರೆ ಸ್ವಲ್ಪ ಸಂಘ ಯಾವಾಗ್ಲೂ ಶುದ್ಧ ಭಕ್ತರ ಜೊತೆನೆ ಕೂತ್ಕೊಳ್ಳೋದು ಇರಕ್ಕಾಗತ್ತ ನಾವು? ಭಕ್ತರ ಸಂಘ ಸ್ವಲ್ಪ ಹೊತ್ತು ಮಾಡ್ಬೇಕು, ಸ್ವಲ್ಪ ಅಸೋಸಿಯೇಷನ್ ತಗೋಬೇಕು, ಬೇರೆ ಕಡೆ ಬರ್ಬೇಕು. ಬೇರೆ ಟೈಮಲ್ಲಿ ನಾನು ನಾಮ ಅಪರಾಧ ಮಾಡೋರ್ ಜೊತೆ ಸೇರ್ಕೋತಾ ಇದ್ದೀನಿ ಅಂತಂದ್ರೆ ನೀನ್ ಶುದ್ಧ ನಾಮಕ್ ಬರಕ್ಕಾಗಲ್ಲ. ಮೂರನೇದು, ಬೇರೆ ಟೈಮಲ್ಲಿ ನಾನು ನಾಮ ಅಪರಾಧ ಮಾಡೋರ್ ಜೊತೆ ಇಲ್ಲ ನಾಮ ವಾಸ ಮಾಡೋರ್ ಜೊತೆ ಸೇರ್ಕೊಂಡು ನಾನೆಲ್ಲ ಸಂಘ ಮಾಡ್ತಾ ಇದ್ದೀನಿ ಅಂತಂದ್ರೆ ಓಕೆ, ಶುದ್ಧ ಭಕ್ತರ ಸಂಘ ಜಾಸ್ತಿ ಇದೆ, ಈ ತರ ನಾಮ ಅಪರಾಧ ಮಾಡೋರ ಸಂಘ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಏನೋ ಇದ್ದೇ ಇರ್ಬೇಕು, ಇದೆ ಅಂತಂದ್ರೆ ಓಕೆ ಅದು. ಆದ್ರೆ ಇದು ಜಾಸ್ತಿಯಾಗಿ ಶುದ್ಧ ಭಕ್ತರ ಸಂಘ ಕಡಿಮೆ ಆದ್ರೆ ಪ್ರಾಬ್ಲಮ್ ಇದೆ. ಮತ್ತೆ ನಿರಂತರವಾಗಿ ಹರಿನಾಮ ಜಪ ಮಾಡ್ಲಿಲ್ಲ ಅಂದ್ರೆ ಅದು ಪ್ರಾಬ್ಲಮ್. ಇದು ಮೂರು ಯಾವಾಗ ಇಟ್ಕೋತೀವೋ ನಾವು, ಇದು ಶುದ್ಧ ನಾಮಕ್ಕೆನೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಗ್ಯಾರಂಟಿ ಇದು ನಿರಂತರವಾಗಿ ಮಾಡ್ತಾ ಇದ್ರೆ ಇಷ್ಟು ಮೂರನ್ನು ಕೂಡ, ಶುದ್ಧ ಭಕ್ತ ಸಂಘ, ಸೊ ಸತತವಾಗಿ ಹರಿನಾಮ ಜಪ, ಮತ್ತೆ ನಾಮ ಅಪರಾಧ, ಅಪರಾಧ ಮಾಡೋರ ಜೊತೆ ಸಂಘ ಮಾಡದೇ ಇರೋದು, ಅಪರಾಧಗಳು ಮತ್ತೆ ಕರ್ಮಿಗಳು ಜೊತೆ ಸಂಘ ಮಾಡದೇ ಇರೋದು, ಸೊ ಶುದ್ಧ ನಾಮದಲ್ಲಿ ಓಕೆ. ಇಷ್ಟು ಶುದ್ಧ ನಾಮ ಸಿಂಪಲ್ ಆಗಿ ನಿಮ್ಗೆ ತಿಳ್ಕೊಬೇಕು ಅಂದ್ರೆ ಶುದ್ಧ ನಾಮ ಯಾವ ತರ ಇದೆ, ಯಾವ ತರ ಇದಾಗ್ತಾ ಇದೆ, ಮತ್ತೆ ಅದಕ್ಕೆ ಬರೋದು ಹೆಂಗೆ ಅಂತ ತಿಳ್ಕೊಬೇಕಾದ್ರೆ ಇಷ್ಟನ್ನ ತಿಳ್ಕೊಂಡ್ರೆ ಸದ್ಯಕ್ಕೆ ಸಾಕು. ಇದ್ರ ವಿಸ್ತಾರವಾಗಿ ತುಂಬಾ ಡೀಪ್ ಆಗಿದೆ ಸಬ್ಜೆಕ್ಟ್ ಇದು. ಸೊ ಇದ್ರ ಬಗ್ಗೆ ಎಷ್ಟೇ ಚರ್ಚೆ ಮಾಡಿ ಎಷ್ಟೇ ಹೇಳಿದ್ರು ಕಡಿಮೆನೆ. ಸೊ ಇದನ್ನ ಒಂದಕ್ಕೆ ಸ್ಪೆಷಲ್ ದಿನಗಳೇ ಫಿಕ್ಸ್ ಮಾಡಿ ಮಾಡ್ಬೇಕಾಗಿರೋಂಥ ಕಾರ್ಯ. ನೀವು ಬೇರೆ ಬೇರೆ ಕೇಳಿರ್ತೀರಾ, ಇದನ್ನ ಎಷ್ಟು ಸರಿ ಕೇಳಿದ್ರು ಕಡಿಮೆ ಇದೆ. ಮತ್ತೆ ಕೇಳಿ, ಸೊ ಮತ್ತೆ ನಾವು ಇದ್ರ ಬಗ್ಗೆ ಮಾಡ್ತಾನೆ. ಪ್ರತಿ ದಿನ ಹರಿನಾಮದ ಬಗ್ಗೆ ನೀವೇನಾರ ಒಂಚೂರು ಕೇಳಲಿಲ್ಲ ಅಂತಂದ್ರೆ ನಮ್ಗೆ ತಲೆ ಸರಿ ಇರಲ್ಲ, ಹರಿನಾಮ ಜಪ ಮಾಡಕ್ ಆಗೋದಿಲ್ಲ. ಇಷ್ಟೆಲ್ಲಾ ಹೇಳ್ತಾ ಇದ್ರು ಕೂಡ ಇವತ್ತು ಕೂಡ ನಾವು ಎಷ್ಟು ಜನನ ನಾವು ಬೆಳಿಗ್ಗೆ ಹೊತ್ತು ಜಪ ಕೂರ್ಸಿದೀವಿ? 7 ಜನ, 8 ಜನ, 9 ಜನ, 10 ಜನ, ಮ್ಯಾಕ್ಸಿಮಮ್ 10 ಜನ. ಇಷ್ಟೊಂದು ಹೇಳಿ ಎಷ್ಟು ಹೇಳಿ ಸತತವಾಗಿ ಆಲ್ಮೋಸ್ಟ್ ಒಂದು 20 ದಿನದಿಂದ ಹರಿನಾಮದ ಬಗ್ಗೆನೇ ಕಾಲ್ ಗಂಟೆ 20 ನಿಮಿಷ, ಇವಾಗ ಅರ್ಧ ಗಂಟೆ ಆಯ್ತು. ಇಷ್ಟು ಹೇಳಿನೇ ಕೂಡ 20 ನಿಮಿಷಕ್ಕಂತೂ ಕಡಿಮೆ ಇಲ್ಲ. ಇಷ್ಟೊಂದು ಡೀಪ್ ಆಗಿ ಹರಿನಾಮ ಇಷ್ಟೊಂದು ಇದಾಗಿ ಎಲ್ಲಾ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ಹರಿನಾಮ ತುಂಬಾ ಮುಖ್ಯ ಅಂತ ಹೇಳೇ ಕೂಡ 5:30ಗೆ ಹೇಳ್ಸಕ್ಕೇನೆ ನಮ್ಗೆ ಇಷ್ಟೊಂದು ತೊಂದರೆ ಆಗಿದ್ಮೇಲೆ ಒಬ್ಬ ವ್ಯಕ್ತಿನ ನಾವು 4 ಗಂಟೆಗೆ ಹೇಳ್ಸಿ ಜಪ ಮಾಡೋದು ಯಾವ ಲೆವೆಲ್ಗೆ ಇರ್ಬೇಕು ಲೆಕ್ಕ. ಇಂದ್ರಿಯ ತೃಪ್ತಿ ಅನ್ನೋದು ತುಂಬಾ ಕಾಟ ಕೊಡುತ್ತೆ. ಸೊ ಅದರಿಂದ ಎಚ್ಚರಿಕೆ ಆಗಿರ್ಬೇಕು. ಸ್ವಲ್ಪನಾದ್ರೂ ಅಟ್ಲೀಸ್ಟ್ ನಮ್ ಪ್ರಯತ್ನದಲ್ಲಿ ಒಬ್ಬರಾದ್ರೂ ಚೇಂಜ್ ಆಗಿದ್ದಾರೆ ಅಂತಂದ್ರೇನೆ ಸಾಕು, ಸಾರ್ಥಕ ಅನ್ಕೊಳ್ಳೋಣ. ಅವ್ರು ಚೇಂಜ್ ಆಗೋದ್ ಬೇಡಪ್ಪ, ನಾವು ಮಾಡ್ತಾ ಇದೀವಿ, ಕರೆಕ್ಟ್ ಆಗಿ ಮಾಡ್ತಾ ಇದೀವಲ್ಲ ಸಾಕು. ಯಾಕೆಂದ್ರೆ ಈಗ ನಾವ್ ಹೇಳ್ತಾ ಇದೀವಿ, ನಾವೇ ಕೂತ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ಕೂತ್ಕೋತಾರೆ? ಅಟ್ಲೀಸ್ಟ್ ನಮ್ದು ಜಪ ಸರಿ ಇರ್ತಿರ್ಲಿಲ್ಲ, ಅಟ್ಲೀಸ್ಟ್ 1 hour ಆದ್ರೂ ಒಂದ್ ಕಡೆ ಕೂತ್ಕೋತಾ ಇದೀವ. ಇವಾಗ 5:30ಗೆ ಅದಕ್ಕೋಸ್ಕರ ಅಂತ ಕೂತ್ಕೋತಾ ಇದೀವ, ಇಲ್ಲ ಏನೋ ಇದ್ದಾಗ ಎದ್ದು ಹೋಗ್ಬಿಡ್ತಾ ಇದ್ವಿ. ಇಲ್ಲ ಇಲ್ಲಿ ಏನಾರ ಇರ್ಲಪ್ಪ ಹೇಳ್ಬಿಟ್ಟಿದೀನಿ, ನಾನ್ ಕೂತ್ಕೋಬೇಕು ಅಂತ ಕೂತ್ಕೋತಾ ಇದ್ದೀನ, ಅಷ್ಟೇ ಸಾಕು. ಜೀವನದಲ್ಲಿ ಸಾರ್ಥಕ ಅಂತಂದ್ರೆ ಬೇರೆ ಯಾರು ಬರೋದ್ ಬೇಡ, ನಾವಾದ್ರೂ ಕೂತ್ಕೋತಾ ಇದೀವ, ಹರಿನಾಮ ಸಾಕು. ಇಷ್ಟು ನಮ್ಮ ಜೀವನದಲ್ಲಿ ಇದೊಂದೇ ಸಾಕು ಅಂತ ತೃಪ್ತಿ ಇದೆ. ಸೊ ಯಾರು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ದು ವೇಸ್ಟ್ ಆದ್ರೂ ಪರವಾಗಿಲ್ಲ, ನಮ್ಮ ಮಾತು ನಾವು ಕಲ್ತ್ವಿ. ನೋಡಿ ಇಷ್ಟು ವಿಷಯನ ಅಕಸ್ಮಾತ್ ಏನಾರ ನಾವು ಹೇಳಕ್ ಹೋಗ್ಲಿಲ್ಲ ಅಂತಂದ್ರೆ, ಇಷ್ಟು ವಿಷಯ ನನಗೆ ಎಲ್ಲೆಲ್ಲ ಇತ್ತು ಗೊತ್ತಿದ್ದು ಆ ವಿಷಯಗಳನ್ನ ಒಂದ್ ಕಡೆ ಕಲೆಕ್ಟ್ ಮಾಡಿ ಇವಾಗ ನಮ್ಗೆ ಅದು ರಿಕಲೆಕ್ಟ್ ಆಗ್ತಾ ಇದೆ, ಮತ್ತೆ ತಿರ್ಗಾ ನಮ್ಗೆ ಸ್ಮರಣೆ ಆಗ್ತಾ ಇದೆ, ಮತ್ತೆ ತಿರ್ಗಾ ನಮ್ಗೆ ಚೆನ್ನಾಗ್ ಅನುಭವ ಆಗ್ತಾ ಇದೆ. ಸೊ ಇಷ್ಟೇ ಸಾಕ್ತಾನೆ, ಬೇರೆ ಏನ ಬೇಕು? ಇದೇ ಆಗೋದು. ನಾವೇನೇ ಒಂದ್ ಮಾಡಕ್ ಹೋದ್ರು ಅದರಿಂದ ಅನುಕೂಲ ಪರಿಸ್ಥಿತಿನೇ ಆಗುತ್ತೆ ಹೊರತು ಯಾವ್ದೋ ಪ್ರತಿಕೂಲ ಆಗೋದಿಲ್ಲ. ಸೊ ಅದರಿಂದ ಮಾಡ್ತಾ ಹೋಗ್ಬೇಕು. ಇದನ್ನೇ ಪ್ರೀಚಿಂಗ್ ಅನ್ನೋದು, ಇದನ್ನೇ ನಮ್ದು ಇದು ಅನ್ನೋದು. ಸೊ ಯಾರು ಬರ್ತಾರೋ ಬರಲ್ವೋ, ನಾವೊಂದು ನಿಗದಿ ಮಾಡಿದ್ವಿ, ನೋಡೋಣ 1 ವರ್ಷ ಕಾಲ ನಮ್ ಕೈಲಿ ಇಷ್ಟ ಆಗತ್ತಾ ಅಂತ. ಪ್ರತಿ ಏಕಾದಶಿ ದಿನ ಡಿಸೆಂಬರ್ ತಿಂಗಳಲ್ಲಿ 2 hour ಕೂತ್ಕೋಬೇಕು, ಜನವರಿ ತಿಂಗಳಲ್ಲಿ 4 hour, ಜನವರಿ ತಿಂಗಳಲ್ಲಿ ಬರೋಂಥ 2 ಏಕಾದಶಿ 4 hour ಕೂತ್ಕೋಬೇಕು, ಫೆಬ್ರವರಿ ಬರೋಂಥದ್ದು 6 hour, ಮಾರ್ಚ್ ಬರೋಂಥದ್ದು 8 hour ಗಂಟೆ. ಇದೇ ತರ ನೆಕ್ಸ್ಟ್ ತಿರ್ಗಾ 10 hour, ಇದೇ ತರ 24 ಗಂಟೆ. ಎಲ್ಲಿಗೆ? ನೆಕ್ಸ್ಟ್ ಡಿಸೆಂಬರ್ ಅಷ್ಟಲ್ಲಿ 24 ಗಂಟೆ 2 ಏಕಾದಶಿ ಜಪ ಮಾಡ್ಬೇಕು. ರೆಡಿಯಾಗಿರಿ, ಮಾಡೋಣ. ಓಕೆ, ಶ್ರೀಮದ್ ಭಾಗವತಂ 22ನೇ ಶ್ಲೋಕ.
ಇನ್ನು ಹಿಂದೆಗಡೆ ಅಪರಾಧ ಹೇಳಿದ್ವಲ್ಲ, ಅಪರಾಧ ಮಾಡ್ತಿರೋದು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರು ಹೆಂಗ ಅಪರಾಧ ಮಾಡ್ತಾ ಇದ್ರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತನಾ? ಹಿಂದೆ ನೋಡ್ಬೇಕು, ಹಿಂದೆಗಡೆ. ಅದಕ್ಕೆ ಅಪರಾಧಯುಕ್ತ ನಾಮ ಜಪ ಮಾಡುವಾಗ ಏನೇ ಸಿಂಪ್ಟಮ್ ಹೇಳಿದ್ವಿ, ಆ ಸಿಂಪ್ಟಮ್ ಏನಾರು ಅವ್ರ ಹತ್ರ ಕಾಣಿಸ್ತಾ ಇದ್ರೆ ಅವ್ರು ಅಪರಾಧ ಮಾಡ್ತಾ ಇದಾರೆ ಅಂತ. ಹಿಂದೆಗಡೆ ಅಪರಾಧಯುಕ್ತ ಜಪ ಹೇಳಿದ್ವಲ್ಲ, ಅಪರಾಧಯುಕ್ತ ಜಪ ಮಾಡ್ತಾವ್ರೆ ಅಂತಂದ್ರೆ ಅರ್ಥ ಈ ತರ ನಡೀತಾ ಇದೆ ಅಂತಂದ್ರೆ ಅವ್ರು ಈ ತರ ಮಾಡ್ತಾ ಇದ್ರೆ ಅಪರಾಧವಾಗಿ ಜಪ ಮಾಡ್ತಾ ಇದಾರೆ ಅಂತ ಅರ್ಥ. ಸಿಂಪ್ಟಮ್ ಅದೇ ತಿಳ್ಕೊಬೇಕು ನೀವು. ನಿಮ್ಗೆ ಗೊತ್ತಿರ್ಬೇಕು ಅಪರಾಧಯುಕ್ತ ನಾಮ ಯಾವುದು, ನಾಮಾಭಾಸ ನಾಮ ಯಾವುದು, ಶುದ್ಧ ನಾಮ ಯಾವುದು ಅಂತ ನಿಮ್ಗೆ ಗೊತ್ತಿರ್ಬೇಕು. ಅವಾಗ ಮಾತ್ರ ಅಂತವ್ರ ಜೊತೆ ಸ್ವಲ್ಪ ಅಂದ್ರೆ ನೀನ್ ಮಾಡ್ತಾ ಇದೀವಿ ಹೋಗು ದೂರ ಹಂಗೆಲ್ಲ ಹೇಳಂಗೆ, ಜಸ್ಟ್ ನೀವೇನೆ ಸ್ವಲ್ಪ ಗೊತ್ತಿಲ್ದಂಗ ಅವ್ರ ಜೊತೆ ಸಂಘ ಕಡಿಮೆ ಮಾಡ್ಬೇಕು, ಒಳ್ಳೇದು. ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ನೀವು ನಿಂದನೆ ಮಾಡಬಾರ್ದು ಡೈರೆಕ್ಟ್ ಆಗಿ. ಅವರು ಕರ್ಮಿಗಳಾಗ್ಲಿ ಯಾರೇ ಆಗ್ಲಿ, ಭಕ್ತ ಆಗಿರೋನು ಯಾರನ್ನು ಕೂಡ ಡೈರೆಕ್ಟ್ ಆಗಿ ನಿಂದನೆ ಮಾಡಬಾರ್ದು. ಅವನು ಭಕ್ತ ಬಿಡಿ, ಅಭಕ್ತ ಆದ್ರೂ ಕೂಡ, ಅವನು ಕರ್ಮಿ ಆದ್ರೂ ಕೂಡ ಯಾರನ್ನು ಕೂಡ ಅವ್ರಿಗೆ ಹೇಳ್ಬಾರ್ದು. ಜಸ್ಟ್ ನಾವೇ ಅದನ್ನ ಹೆಂಗ್ ಬೇಕು ಹಂಗೆ ಸ್ವಲ್ಪ ಮಾಡ್ಬೇಕಷ್ಟೆ. ಶ್ರೀಮದ್ ಭಾಗವತ 27ನೇ ಶ್ಲೋಕ. ತಂ ನಃ ಸಾಂ ದರ್ಶಿತಾ ದಾತ್ರ ದುಸ್ತರಂ ನಿಸ್ಥಿತೀರ್ಷಿತಾಂ ಕಲಿಂ ಸತ್ವ ಅರಂ ಪುಂಸಾಂ ಕಾರಣಾದರಃ ಇವಾರ್ಣವಂ. ಸರಿ, ಅನುವಾದ. ನಾವು ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿಯಾದ ತಮ್ಮನ್ನು ಇಲ್ಲಿ ಭೇಟಿ ಮಾಡಿದ್ದೇವೆ. ಮಾನವನ ಸಕಲ ಸದ್ಗುಣಗಳನ್ನು ನಾಶಗೊಳಿಸುವ ದುಸ್ತರವಾದ ಕಲಿಯುಗ ಎಂಬ ಸಮುದ್ರವನ್ನು ದಾಟಲಿಚ್ಛಿಸುವವರ ನೌಕೆಗೆ ನಾವು ತಮ್ಮನ್ನು ನೌಕಾಧಿಪತಿಯನ್ನಾಗಿ ಅಂಗೀಕರಿಸಿದ್ದೇವೆ. ಋಷಿಮುನಿಗಳು, ನೈಮಿಷಾರಣ್ಯ ಋಷಿಮುನಿಗಳು, ಸೌನಿಕಾದಿ ಋಷಿಮುನಿಗಳು ಕೇಳ್ತಾ ಇದಾರೆ, ಸೂತ ಗೋಸ್ವಾಮಿ ಕೇಳ್ತಾ ಇದಾರೆ, ನಾವು ದೈವ ಇಚ್ಛೆಯಿಂದ ನಿಮ್ಮನ್ನ ಮೀಟ್ ಮಾಡ್ತಾ ಇದೀವಿ. ಆಕ್ಚುಲಿ ನಾವು ಸುದೈವ ನೋಡಿ. ಇಲ್ಲಿ ನಾವೆಲ್ಲ ಇದ್ ಮಾಡ್ತಾ ಇದೀವಿ, ಈ ತರ ನಿಮ್ನ ಮೀಟ್ ಮಾಡಿದೀವಿ ಅಂತಂದ್ರೆ ಅವರು ನಮ್ಮ ಸ್ವಂತ ಪ್ರಯತ್ನ ಇಲ್ಲ, ನಿಮ್ದು ಗುಣಗಳು ಇದಕ್ಕೆ ಹೇಳ್ತಾ ಇಲ್ಲ. ಏನ್ ಹೇಳ್ತಾ ಇದಾರೆ, ಇಲ್ಲಿಗೆ ಭಗವಂತನ ವಿಷಯ ತರ್ತಾ ಇದಾರೆ. ದೈವ ಇಚ್ಛೆಯಿಂದ ನಾವು ಮೀಟ್ ಆಗಿದ್ದೀವಿ. ಸೊ ಪ್ರತಿಯೊಂದು ವಿಷಯನೂ ಕೂಡ ಅಷ್ಟೇ, ಭಗವಂತಂದು ಕೈವಾಡ ಇಲ್ದಿರ, ಭಗವಂತಂದು ಅದಕ್ಕೆ ಇದಿಲ್ದಿರ ನಾವ್ ಯಾವ್ದನ್ನು ಮೀಟ್ ಮಾಡಲ್ಲ, ಯಾವ್ದು ಆಗೋದಿಲ್ಲ, ಯಾರು ಇದಾಗೋದಿಲ್ಲ. ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಇದು ಭಗವಂತನ ಇಚ್ಛೆಯಿಂದ. ಸೊ ಈ ಪ್ರತಿಯೊಂದಕ್ಕೂ ಭಗವಂತನ ಇಚ್ಛೆನ ನಾವು ಅಡ್ಡ ತರಲೇಬೇಕು. ಇಲ್ಲಿ ನೋಡಿ, ಸೌಜನ್ಯ ಮೂರ್ತಿ ನೀವ್ ಯಾವ ತರ ಇದೀರಾ, ದೈವೇಚ್ಛೆಯಿಂದ ಸೌಜನ್ಯದ ಮೂರ್ತಿ. ಸೌಜನ್ಯ ಅಂತಂದ್ರೇನು, ನಿಮ್ಗೆ ನಿಮ್ಮ ಹತ್ರ ಇರೋಂಥದ್ದನ್ನ ಬೇರೆಯವ್ರಿಗೆ ಹೇಳಂತ ಒಳ್ಳೆ ಗುಣ ನಿಮ್ಗೆ ಸೌಜನ್ಯ. ನಿಮ್ಮ ಹತ್ರ ಇರೋಂಥ ವಿಷಯನ ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋಂಥ ಒಳ್ಳೆ ಗುಣನೇ ನಿಮ್ದು ಸೌಜನ್ಯ. ಆ ತರದವ್ರು ದೈವೇಚ್ಛೆಯಿಂದ ಆ ತರ ಆಗಿರೋದು. ನಿಮ್ಮನ್ನ ಮೀಟ್ ಮಾಡ್ತಾ ಇದೀವಿ ದೈವೇಚ್ಛೆಯಿಂದ ಆಗಿರೋದು. ಇದು ಕೋಇನ್ಸಿಡೆಂಟ್ ಅಲ್ಲ, ಹೆಂಗೋ ಬಂದ್ವಿ ಸಿಕ್ಬಿಟ್ವಿ, ನಾವು ಹೆಂಗೋ ಮೀಟ್ ಮಾಡಿದ್ವಿ ಈ ತರ ಕೇಳ್ಬಿಟ್ವಿ, ಇಲ್ಲ, ಇದು ಫಿಕ್ಸ್, ಇದು ದೈವೇಚ್ಛೆಯಿಂದಾನೇ ಆಗಿರೋದು. ಇದು ನಾವ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಭಗವಂತನ ಧಾಮಕ್ಕೆ ಹೋಗಕ್ಕೆ ಅವನಿಚ್ಛೆನೂ ಇರ್ಬೇಕು, ದೈವೇಚ್ಛೆನೂ ಇರ್ಬೇಕು ಅಲ್ವಾ. ಸೊ ಏನೇ ಆಗ್ಬೇಕಾದ್ರೂ ಇದು ಎರಡು ಇರ್ಲೇಬೇಕು, ನಮ್ದು ಇಚ್ಛೆ ಅವ್ರದ್ದು ಇಚ್ಛೆ. ನಮ್ದು ಇಚ್ಛೆ ಪಟ್ಟಿದ್ದೀನಿ ಇವಾಗ, ಸೊ ಅದ್ರ ಜೊತೆಗೆ ದೈವೇಚ್ಛೆನೂ ಸೇರ್ಕೊಂಡಿದೆ. ಅದರಿಂದ ದೈವೇಚ್ಛೆಯಿಂದ ಇದಾಗಿದೆ. ನಿಮ್ಮಂತವ್ರನ್ನ ಈ ತರ ಮೂರ್ತಿಯಾಗಿ, ನಿಮ್ಮ ಸೌಜನ್ಯ ಮೂರ್ತಿಯಾಗಿರೋ ನಿಮ್ಮನ್ನ ಭೇಟಿ ಮಾಡಿದೀವಿ ನಾವು. ಮಾನವನ ಸಕಲ ಸದ್ಗುಣಗಳನ್ನು ನಾಶಗೊಳಿಸುವ. ಸೊ ಈ ಕಲಿಯುಗ ಯಾವ ತರ ಇದೆ, ಸೊ ಎಲ್ಲಾ ಮಾನವೊಂದು ಏನ್ ಸದ್ಗುಣ ಇದೆಯೋ ಅಟ್ಲೀಸ್ಟ್ ಸ್ವಲ್ಪ ಅಟ್ಲೀಸ್ಟ್ ಸದ್ಗುಣ ಇರುತ್ತೆ. ಅಂದ್ರೆ ಹಿಂದಿನ ಜನ್ಮ ಕರ್ಮಕ್ಕೆ ತಕ್ಕನಾಗೋ ಏನೋ ಒಂದು ಸದ್ಗುಣ ಇರುತ್ತೆ. ಮಾಡೋದು ಯಾವುದು, ಕಲಿಯುಗ. ಮಾಡ್ಬೋದಪ್ಪ, ATM ಡ್ರಾ ಮಾಡ್ತೀನೋ. ಹೌದು. ಮಾನವೊಂದು ಈ ಮಾನವನಲ್ಲಿ ಸದ್ಗುಣಗಳ ನಾಶ ಮಾಡೋಂಥದ್ದು ಈ ನಮ್ದು ಕಲಿಯುಗ. ಒಳ್ಳೆ ಗುಣಗಳು ಇರೋದೇ ಕಡಿಮೆ, ಆದ್ರೆ ಈ ಕಲಿಯುಗ ಏನ್ ಮಾಡ್ತಾ ಇದೆ, ಇರೋದನ್ನು ಕೂಡ ಹಾಳು ಮಾಡ್ತಾ ಇದೆ.
ಮನೆ ಹರೇ ಕೃಷ್ಣ ಪ್ರಭು, ನಿಮ್ಮದು ಮ್ಯೂಟ್ ಆಗಿದೆ. ಕಲಿಯುಗನ ನಾವು ಸಮುದ್ರ ಅನ್ನೋದನ್ನ ದಾಟಕ್ಕೆ ನಾವು ಒಬ್ಬ ನೌಕಾಧಿಪತಿ ಬೇಕೇ ಬೇಕು. ದಾಟಕ್ಕೆ ಒಬ್ಬ ಹಡಗು ನಡೆಸೋನು ಬೇಕೇ ಬೇಕಲ್ವಾ, ಒಳ್ಳೆ ಸೊ ಅಂದ್ರೆ ಈ ಕಲಿಯುಗ ದಾಟಕ್ಕೋಸ್ಕರ ಒಬ್ಬ ವ್ಯಕ್ತಿ ಬೇಕೇ ಬೇಕು ನಮ್ಗೆ. ಆ ನೌಕೆಗೆ ನಿಮ್ಮನ್ನ ಸೇನಾಧಿಪತಿ ಮಾಡಿದ್ವಿ. ಅಂದ್ರೆ ನಮ್ಮನ್ನ ಈ ಕಲಿಯುಗನ ದಾಟ್ಸಕ್ಕೋಸ್ಕರ ನಿಮ್ಮನ್ನ ಏನ್ ಮಾಡ್ಕೊಂಡಿದೀವಿ ನಾವು, ಲೀಡರ್ ಆಗಿ ಮಾಡ್ಕೊಂಡಿದೀವಿ. ನೀವು ಮಾತ್ರ ಇವಾಗ ನಾವು ಇದ್ ಮಾಡ್ತಾ ಶರಣಾಗಿದ್ದೀವಿ. ಸೊ ಅದಕ್ಕೋಸ್ಕರ ನೌಕಾಧಿಪತಿಯಾಗಿ ಅಂಗೀಕರಣ ನಾವು ಮಾಡಿದೀವಿ ನಿಮ್ಮನ್ನ. ದಯವಿಟ್ಟು ನೀವು ನಮ್ಮನ್ನ ಇದರಿಂದ ಪಾರ್ ಮಾಡಿ, ಕಲಿಯುಗದಿಂದ ಪಾರ್ ಮಾಡಿ ಅಂತ ಯಾವುದು ಶೌನಕಾದಿ ಋಷಿಮುನಿಗಳು ಸೂತ ಗೋಸ್ವಾಮಿನ ಕೇಳ್ತಾರೆ. ಸೊ ಅದ್ಭುತವಾಗಿದೆ ನೋಡಿ, ಯಾವ ತರ ಉಪಮಾನ ಕೊಟ್ಟಿದ್ದಾರೆ ಅವರು. ಈ ಕಲಿಯುಗ ಅನ್ನೋದು ಒಂದು ದೊಡ್ಡ ದುಸ್ತರವಾಗಿರಂತ ಸಮುದ್ರ ಇದ್ದಂಗೆ. ನಮ್ಮ ಗುಣಗಳನ್ನು ನಾಶ ಮಾಡಂತ ಕಲಿಯುಗ ಆಗಿರೋದು. ಸೊ ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ, ನೀವು ಅದರಿಂದ ಆಸೆ ಇರೋರು. ನೌಕೆ ನಡೆಸೋನ್ಗೆ ಗೊತ್ತಿರುತ್ತೆ ಯಾವ ತರ ಸಮುದ್ರನ ದಾಟಿಸ್ಬೇಕು, ಯಾವ ತರ ನೌಕೆ ನಡೆಸ್ಬೇಕು, ಏನ್ ಮಾಡಿದ್ರೆ ಏನಾಗ್ಬೇಕು, ಇದೆಲ್ಲ ಗೊತ್ತಿರುತ್ತೆ. ಸೊ ಅಂತವ್ರಾಗಿದ್ದೀರಾ ನೀವು, ಈ ಕಲಿಯುಗನ ದಾಟ್ಸೋರಂತ ವ್ಯಕ್ತಿ ಆಗಿದ್ದೀರಾ. ಸೊ ಅದಕ್ಕೆ ನಿಮ್ಮನ್ನ ನಾವು ನೌಕಾಧಿಪತಿ ಮಾಡಿದೀವಿ. ನೋಡಿ ಇದು ಎಷ್ಟು ಸಿನ್ಸಿಯರಿಟಿ ತೋರಿಸುತ್ತೆ. ಅವರೆಲ್ಲರೂ ಕೂಡ ತುಂಬಾ ದೊಡ್ಡ ವ್ಯಕ್ತಿಗಳೇ, ಏನ್ ಋಷಿಮುನಿಗಳೇನ್ ಕಡಿಮೆ ನಾರ್ಮಲ್ ಜನ ಅಲ್ಲ, ಸಾಮಾನ್ಯ ಜನ ಅಲ್ಲ. ಅವರು ಋಷಿಮುನಿಗಳೇ. ಅವ್ರವ್ರೇ ವಿಷಯದಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ದವರು ಪ್ರತಿಯೊಬ್ರು ಕೂಡ. ಅವ್ರೇ ಅನ್ಕೊಂಬೋದಾಯ್ತು, ನನಗೆಲ್ಲ ಇದು ಎಕ್ಸ್ಪರ್ಟ್ ಇದೆ, ನಾನು ಇದ್ ಮಾಡ್ತೀನಿ ಅಂತ. ಇಲ್ಲ, ಎಲ್ಲಾರು ಕೂಡ ಅಷ್ಟು ಜನ, 88,000 ಜನ ಆಲ್ಮೋಸ್ಟ್, ಅವರೆಲ್ಲರೂ ಕೂಡ ಇವಾಗ ನಾವು ನಿಮ್ಮನ್ನ ನಾವು ನೌಕಾಧಿಪತಿ ಮಾಡ್ಕೊಂಡಿದೀವಿ. ದಯವಿಟ್ಟು ನಮ್ಮನ್ನ ದಾಟ್ಸಿ, ಇದರಿಂದ ಆಚೆ ತನ್ನಿ, ಕಲಿಯುಗದಿಂದ ನಮ್ಮನ್ನ ಮುಕ್ತರನ್ನ ಮಾಡಿ ನಾವು ಒಂದು ಭಾವನೆಯಿಂದ ಕೇಳ್ಕೊತಾ ಇದಾರೆ. ಅಂದ್ರೆ ತುಂಬಾ ಋಷಿ ಮುನಿಗಳದು ಎಷ್ಟು ಅಂದ್ರೆ ಇದು ಅವರೊಬ್ಬರಿಗೋಸ್ಕರ ಕೇಳ್ತಾರ, ಹಿಂದೆನೂ ಚರ್ಚೆ ಆಗಿದೆ. ಸೊ ಇದು ಕಲಿಯುಗದಲ್ಲಿ ಮುಂದೆ ಬರಂತ ಜನಕ್ಕೂ ಕೂಡ ಇದು ಒಳ್ಳೇದಾಗ್ಬೇಕು. ಎಲ್ಲಾರ ಕಲ್ಯಾಣಕ್ಕೋಸ್ಕರ ನಾವು ಕೇಳ್ತಾ ಇರೋದು. ನಮ್ದು ಕಲ್ಯಾಣ, ಬೇರೆಯವ್ರ ಕಲ್ಯಾಣ ಕೂಡ ಇದರಿಂದ ಆಗ್ಬೇಕು ಅನ್ನೋದಕ್ಕೆ ಕೇಳ್ಕೊತಾ ಇರೋದು. ಸೊ ಕೆಲವು ಜನ ಇರ್ತಾರೆ, ನಮ್ ಕಲ್ಯಾಣ ಆದ್ರೆ ಸಾಕು ಅನ್ನೋ ಪ್ರಶ್ನೆಗಳು ಇರುತ್ತೆ ಅವ್ರ ಹತ್ರ. ಕೆಲವು ಜನ ಇರ್ತಾರೆ, ಇಲ್ಲ ಸಮಗ್ರವಾಗಿ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಅನ್ನೋದು ಇರ್ತಾರೆ, ನಾವು ಒಳ್ಳೇದಾಗ್ಬೇಕು ಎಲ್ಲಾರ್ಗು. ಕೆಲವು ಜನ ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅವ್ರಿಗಾಗ್ಬೇಕು, ಬೇರೆಯವ್ರಿಗಾಗ್ಬೇಕು ಅನ್ನೋ ತರನು ಇರ್ತಾರೆ. ಸೊ ಇಲ್ಲಿ ಋಷಿ ಮುನಿಗಳು ಎಲ್ಲಾರ್ಗು ಒಳ್ಳೇದಾಗ್ಬೇಕಿದು, ಸಮಗ್ರವಾಗಿ ಒಳ್ಳೇದಾಗ್ಬೇಕು ಆ ತರ ಪ್ರಶ್ನೆನ. ಸೊ ಪ್ರಶ್ನೆ ಈ ತರ ಇರ್ಬೇಕು, ಭಗವಂತನ ಬಗ್ಗೆ ಯಾವಾಗ ಪ್ರಶ್ನೆ ಮಾಡ್ತೀವೋ, ಪ್ರಭುಪಾದಿಂದ ಎಕ್ಸ್ಪ್ಲೇನ್ ಮಾಡಿದ್ರು, ನಮ್ದು ಪ್ರಶ್ನೆ ಯಾವ ತರ ಇರ್ಬೇಕು, ಇಡೀ ಸಮಾಜನ ಮೇಲೆತ್ತಂತದ್ದು ಪ್ರಶ್ನೆಗಳಾಗಿರ್ಬೇಕು, ಮತ್ತೆ ಎಲ್ಲಾರ್ಗು ಒಳಿತಾಗಂತ ಪ್ರಶ್ನೆ ಆಗಿರ್ಬೇಕು. ಮುಂದೆ ಪರೀಕ್ಷಿತ್ ಮಹಾರಾಜು ಅದೇ ಮಾಡ್ತಾರೆ. ಉದಯ ಗೋಸ್ವಾಮಿ ಹೇಳ್ತಾರ, ನೀನ್ ಮಾಡ್ತಾರ ಪ್ರಶ್ನೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ, ನಿನ್ಗೋಸ್ಕರ ಮಾಡ್ಕೊತಲ್ಲ, ಅದರಿಂದ ಆತರ ಪ್ರಶ್ನೆ ಆಗಿರ್ಬೇಕು ಅನ್ನೋದು. ಇಲ್ಲಿ ಪ್ರಶ್ನೆನೂ ಅದೇ ತರ ಕೇಳ್ತಾರೆ ನೋಡಿ. ಭಾವಾರ್ಥ, ಕಲಿಯುಗ ಮಾನವನಿಗೆ ಬಲು ಅಪಾಯಕಾರಿ. ಕಲಿಯುಗ ಏನಿದೆ ಮಾನವರಿಗೆ ಬಲು ಅಪಾಯ ಎತ್ತಿ ಪದ ಎತ್ ವಿಪದಾಂ, ಬರೀ ಒಂದೊಂದು ಹೆಜ್ಜೆ ಇಟ್ರು ಕೂಡ ಇಲ್ಲಿ ನಮ್ಗೆ ಏನಾಗ್ತಾ ಇದೆ, ಅಪಾಯ ಇದೆ. ಪ್ರತಿ ಹೆಜ್ಜೆಗೂ ಅಪಾಯ ಇರೋಂಥ ಸ್ಥಳ. ಮಾನವ ಜನ್ಮ ಇರುವುದು ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಆದರೆ ಈ ಅಪಾಯಕಾರಿ ಯುಗದಿಂದಾಗಿ ಜನರು ಜೀವನದ ಈ ಧ್ಯೇಯವನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ. ಸೊ ಮಾನವ ಜನ್ಮ ಇರೋದಕ್ಕೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರನೇ ನಮ್ಗೆ ಮಾನವ ಜನ್ಮ. ಇಲ್ಲ ಅಂತಂದ್ರೆ ಒಂದು ಪ್ರಾಣಿಯಾಗಿ ಇದ್ರೂ ಚೆನ್ನಾಗಿತ್ತು. ಸೊ ಈ ಆತ್ಮ ಸಾಕ್ಷಾತ್ಕಾರ ಇರೋಂತ ಮಾನವ ಜನ್ಮನ ಇದೆ, ಈ ಜನ ಏನಾದ್ರು ಅದ್ರ ಏನೇ ಸಂಪೂರ್ಣವಾಗಿ ಮರ್ತೋಗಿದ್ದಾರೆ. ಯಾಕೆ ಮಾನವ ಜನ್ಮ ಸಿಕ್ಕಿರೋದು ಅಂದ್ರೆ ಮರ್ತೋಗ್ಬಿಡಿದ್ರೆ ಏನ್ ಮಾಡ್ತಾ ಇದೆ ನೋಡಿ. ಈ ಯುಗದಲ್ಲಿ ಜೀವಿತದ ಅವಧಿ ಕ್ರಮೇಣ ಕಡಿಮೆ ಆಗಿರುತ್ತದೆ. ಜನರು ಕ್ರಮೇಣ ತಮ್ಮ ಜ್ಞಾಪಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ, ಉತ್ತಮ ಭಾವನೆಯನ್ನು, ಬಲವನ್ನು, ಉತ್ತಮ ಗುಣಗಳನ್ನು ಕಳೆದುಕೊಳ್ಳುತ್ತಾರೆ. ಸೊ ಈ ಕಲಿಯುಗದಲ್ಲಿ ಪ್ರತಿ ಒಂದು ಕಡಿಮೆನೆ, ಎಸ್ಪೆಷಲಿ ಹೇಳ್ತಾ ಇದ್ರೆ ಜೀವಿತಾವಧಿ ಅಲ್ಪಾಯುಷ ಸಭ್ಯ ಜನ ಯುಗ ಜನ ಅಂತ 10ನೇ ಶ್ಲೋಕದಲ್ಲಿ ಹೇಳಿದ್ರು. ಇದೇ ಇದ್ರಲ್ಲಿ 10ನೇ ಶ್ಲೋಕದಲ್ಲೇ ಬಂದ್ಬಿಟ್ಟಿದೆ ಕಲಿಯುಗ ಯಾವ ತರ ಜೀವಿತಾವಧಿ ಕಡಿಮೆ ಆಗ್ತಾ ಇದೆ ಕಲಿಯುಗದಲ್ಲಿ ಅಂತ. ಮತ್ತೆ ಈಗ ನಾವು ನೋಡ್ತಾ ಇದೀವಿ, ಇದನ್ನ ನಾವು ನಮ್ಮ ಇದನ್ನೇ ತಗೊಂಡ್ಬಿಟ್ರು ಗೊತ್ತಾಗುತ್ತೆ. ನಮ್ ತಾತ ಬದುಕಿದಂತ ವಯಸ್ಸು ಈಗ ನಮ್ಗಿಲ್ಲ. ನಮ್ ತಾತ 100 ವರ್ಷ ಆರಾಮಾಗಿ, 90-100 ವರ್ಷ ಆರಾಮಾಗಿ ಬದುಕಿದ್ರು, ಯಾವ್ದೇ ಕಾಯಿಲೆ ಏನು ಇಲ್ದಿರ.
ಇವಾಗ ನಮ್ಗೆ 50-60 ವರ್ಷ ಜೀವನ ಮಾಡ್ತಾ ಇರೋದೇ ದುಸ್ತರ ಆಗ್ಬಿಟ್ಟಿದೆ. ಈಗಲೇ ಗೊತ್ತಾಗ್ಬಿಡ್ತಾ ಇದೆ ನಮ್ ಜೀವಿತ ಇದೆ ಕ್ರಮೇಣ ಆಗ್ತಾ ಇದೆ. ಬರೀ ಜೀವಿತ ಇದೆಯಲ್ಲ, ಶಕ್ತಿ ಏನಾಗಿದೆ ಕ್ರಮೇಣ ಆಗುತ್ತಿದೆ. ಜನರು ಕ್ರಮೇಣ ತಮ್ಮ ಜ್ಞಾಪಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಜ್ಞಾಪಶಕ್ತಿನೇ ಇಲ್ಲ ಜನಕ್ಕೆ ಇವಾಗ. ತುಂಬಾ ಕಡಿಮೆ. ರೇರ್ ಇದರಲ್ಲಿ ಕೂಡ ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಒಬ್ಬರಿಗೆ ಜ್ಞಾಪಶಕ್ತಿ ಇರುತ್ತೆ, ಬಟ್ ಎಲ್ಲದ್ರಲ್ಲಿ ಇಲ್ಲ. ಸೊ ಇವಾಗ ನೆನ್ನೆ ಮಾಡಿದ್ ಏನ್ ಮಾಡಿದ ಗೊತ್ತಿಲ್ಲ. ಈಗ ನಮ್ಮ ಹುಡುಗರಿಗೆ ಏನು ಪದೇ ತಿದ್ದಿಸಿ ಆ ಬಿ ಎ ಸಿ ಡಿ ತಿದ್ದಿಸಿ ಅದನ್ನ ಜ್ಞಾಪಕ ಮಾಡಿ ಅದನ್ನ ಹೇಳಿಸ್ಬೇಕಾಗಿದೆ. ಒಂದ್ಸರಿ ಹೇಳ್ಕೊಟ್ಟಿದ್ದು ಇಲ್ಲ. ಅದೇ ಹಿಂದಿನ ಯುಗದಲ್ಲಿ ಯಾವ ತರ ಇತ್ತು, ಗುರು ಹೇಳ್ತಿದ್ರು ಒಂದ್ಸರಿ ಶಿಷ್ಯನಿಗೆ, ಆ ಶಿಷ್ಯ ಅದನ್ನ ಬರ್ಕೊಳ್ಳೋದು ಇಲ್ವೇ ಇಲ್ಲ. ಒಂದ್ಸರಿ ಕೇಳಿದ್ನ ಅದೇ ತರ ಅವನು ಹೇಳ್ತಿದ್ದ, ರಿಪೀಟ್ ಮಾಡ್ತಿದ್ದ. 2ನೇ ಸರಿ 3ನೇ ಸರಿ ಕೇಳ್ಬಿಟ್ರೆ ಗುರುಗೆ ಇದು ಓಕೆ, ಈ ಶಿಷ್ಯ ಸರಿಗಿಲ್ಲ, ಇವ್ನ ಜ್ಞಾಪಶಕ್ತಿ ಇಲ್ಲ ಅಂತ ಡಿಸೈಡ್. ಆತರ ಇದ್ದಿದ್ ಕಾಲ. ಒಂದ್ಸರಿಗೆ ಮೆಮೊರೈಸ್ ಮಾಡ್ಬೇಕಿತ್ತು ಅದನ್ನು, ಅದು ಆತರ ಕಾಲ. ಸೊ ಇಷ್ಟಿಕೆ ಏನು ಯಾವ ತರ ಇದ್ರು ಅಂತಂದ್ರೆ, ರಾಮಾನುಜಾಚಾರ್ಯ ಕಾಲದಲ್ಲಿ ಒಬ್ರು ಇದ್ರು, ಕುರೇಶ್ ಅಂತ. ಅವರು ಅವ್ರಿಗೆ ಎಷ್ಟು ಜ್ಞಾಪಶಕ್ತಿ ಇತ್ತು ಅಂತಂದ್ರೆ, ಒಂದ್ಸರಿ ಒಂದು ಬುಕ್ ಬೇಕಾಗಿರುತ್ತೆ ರಾಮಾನುಜಾಚಾರ್ಯರಿಗೆ. ಅದು ಈ ಇದರಲ್ಲಿ ಇರುತ್ತೆ, ಕಾಶ್ಮೀರದಲ್ಲಿ ಶಾರದಾ ಪೀಠದಲ್ಲಿ ಇರುತ್ತೆ. ಆ ಶಾರದಾ ಪೀಠಕ್ಕೆ ಹೋಗ್ಬಿಟ್ಟು ಅದನ್ನ ತರಕ್ಕೆ ಏನ್ಬಿಟ್ಟು ಇವ್ರು ಕುರೇಶು ಹೋಗ್ತಾರೆ. ಅಲ್ಲಿ ಅವರು ಕೊಡೋದಿಲ್ಲ ಇವರಿಗೆ. ಒಂದು ಏನೋ ಗ್ರಂಥ ಬರೆಯಕ್ಕೆ ಅದು ಮುಖ್ಯವಾಗಿ ಬೇಕಾಗಿರುತ್ತೆ ಅದ್ರಲ್ಲಿ ಇರೋಂಥ ವಿಷಯಗಳು. ಅವರು ಆ ಗ್ರಂಥನ ಕೊಡಲ್ಲ ಇವ್ರಿಗೆ. ಸೊ ಯಾಕೆಂದ್ರೆ ಅವರು ಮಾಯಾವಾದಿಗಳಲ್ವ ಶಂಕರ ಇವರು. ಸೊ ಇವ್ರಿಗೆ ಕೊಡಲ್ಲ. ಸೊ ಕೊಡದೇ ಇದ್ದಾಗ ಇವ್ರಿಗೆ ತುಂಬಾ ನಿರಾಶೆ ಆಗ್ಬಿಡುತ್ತೆ. ಸೊ ಏನ್ ಮಾಡ್ತಾರೆ, ಶಾರದಾ ದೇವಿನೇ ಅದನ್ನ ಕೊಡ್ತಾರೆ ರಾಮಾನುಜಾಚಾರ್ಯರಿಗೆ. ಕನ್ಸಲಿ ಬಂದ್ಬಿಟ್ಟು ಶಾರದಾ ದೇವಿನೇ ಅದನ್ನ ಕೊಟ್ಬಿಡ್ತಾರೆ. ಶಾರದಾ ದೇವಿ ರಾಮಾನುಜಾಚಾರ್ಯರಿಗೆ ಅದನ್ನ ತಗೊಂಡು ಇಲ್ಲಿಂದ ತಗೊಂಡು ಹೋಗ್ಬಿಡು ಅಂತ ಹೇಳ್ತಾರೆ. ಸೊ ರಾಮಾನುಜಾಚಾರ್ಯ ಅವರ ಒಂದು ಇದ್ರ ಮಾರ್ಗ ಬಂದ್ಬಿಡ್ತಾರೆ. ತಗೊಂಡ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಬೆಳಿಗ್ಗೆನೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಮಠದವ್ರಿಗೆ. ಸೊ ಇದನ್ನ ಮಾಡಿರೋ ಇದು ಗ್ರಂಥ ಇಲ್ಲ ಅನ್ಬಿಟ್ಟು ಅದನ್ನ ಹುಡ್ಕೊಂಡು ಅವ್ರ ಹಿಂದೆನೆ ಬರ್ತಾರೆ. ಹಿಂದೆನೆ ಬಂದಾಗ ರಾಮಾನುಜಾಚಾರ್ಯ ಅದನ್ನ ಕುರೇಶಿ ಕೊಟ್ಟಿರ್ತಾರೆ. ಕುರೇಶು ಬರ್ತಾ ಅದನ್ನ ಓದ್ಕೊಂಡಿರ್ತಾರೆ. ಸೊ ಅವ್ರ ಶಿಷ್ಯ ಕುರೇಶು. ಸೊ ಹಿಂದೆಗಡೆ ಅವ್ರು ಬಂದಿದ ತಕ್ಷಣ ಆ ಬುಕ್ನ ವಾಪಸ್ಸು, ನೀವು ಈ ತರ ಮಾಡಿದೀರಾ, ಈ ತರ ಮಾಡ್ಬಾರ್ದಿತ್ತು ಅಂತ ಹೇಳಿ ರಾಮಾನುಜಾಚಾರ್ಯ ಹೇಳ್ತಾರೆ, ನನಗೆ ಸರಸ್ವತಿನೇ ಕೊಟ್ರಪ್ಪ, ನಾನೇನ್ ಕದಿಲಿಲ್ಲ ಅಂತ ಹೇಳ್ತಾರೆ. ಸೊ ಏನಿವೆ ಆಗ್ಲಿ, ಏನೇ ಆಗ್ಲೂ ಪರವಾಗಿಲ್ಲ, ನೀವು ಇದನ್ನ ಓದ್ಬಾರ್ದು, ನಮ್ದು ಗ್ರಂಥ ಅನ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡು. ಸೊ ಇವ್ರು ರಾಮಾನುಜಾಚಾರ್ಯರಿಗೆ ತುಂಬಾ ನಿರಾಸೆ. ಎಂತ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ವಲ್ಲ, ನನಗೆ ಈ ಗ್ರಂಥ ಸಿಕ್ಕಿತ್ತು, ಇದನ್ನ ಓದಷ್ಟಲ್ಲಿ ಈ ತರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನೋಡಿದ್ರೆ, ಗುರುದೇವ್ ನೀವ್ ಏನು ಯೋಚನೆ ಮಾಡ್ಬೇಡಿ, ಆ ಬುಕ್ ನ ಪೂರ್ತಿ ಓದಿದೀನಿ ನಾನು, ನಿಮ್ಗೆ ಯಥಾವತ್ತು ಒಂದು ವರ್ಡ್ ತಪ್ಪಿಲ್ದಂಗೆ ನಾನು ಹೇಳ್ತೀನಿ. ಒಂದೇ ಸರಿ ಓದಿತ್ತು. ಯಾವ ತರ ಶಿಷ್ಯ ನೋಡಿ, ಸುಮ್ನೆ ಅವ್ರ ಕೈ ಕೊಟ್ಟಿದ್ದಷ್ಟೇ. ಇವ್ರು ಹೋಗ್ತಾ ನಡ್ತಾ ಮಧ್ಯ ರಾತ್ರಿ ತಂಗಿದ್ದಂತ ವಿಷಯದಲ್ಲಿ ಕೆಲವೊಂದ್ 2 ದಿನದ 3 ದಿನದಲ್ಲಿ ಆ ಬುಕ್ ನ ಓದ್ಬಿಟ್ಟಿದಷ್ಟೇ. ಇಡೀ ಬುಕ್ ನ ಅವರು ಮೆಮೊರೈಸ್ ಮಾಡಿ ಸೇಮ್ ಟು ಸೇಮ್ ಹೇಳ್ತಾರೆ. ಸೊ ರಾಮಾನುಜಾಚಾರ್ಯ ಅದನ್ನ ಅದಕ್ಕೆ ಹೇಳ್ತಾರೆ. ಅವ್ರ ಶ್ಲೋಕ ಹೇಳ್ತಾ ಇದ್ದಂಗೆ ಇವ್ರು ಅರ್ಥ ಬರೀತಾರೆ. ಅರ್ಥ ಬರ್ದ್ಬಿಟ್ಟು ಅದಕ್ಕೆ ಅರ್ಥ ಬರ್ದು ಅದಕ್ಕೆ ಅದರಿಂದ ಏನ್ ಕೆಲಸ ಆಗ್ಬೇಕು ಅದನ್ನ ತೆಗಿತಾರೆ. ಲೆಕ್ಕ ಮಾಡ್ಕೊಳ್ಳಿ ಯಾವ ತರ ಇರ್ಬೇಕು. ಒಂದು ಸರಿ ಓದಿದಷ್ಟೇ ಇಡೀ ಬುಕ್. ಈ ತರ ಎಷ್ಟೊಂದ್ ಜನ ಇದ್ರು. ಒಂದಲ್ಲ ಇನ್ಸಿಡೆಂಟ್, ಎಷ್ಟೊಂದು ಇನ್ಸಿಡೆಂಟ್ ಇದೆ ಈ ತರ ಘಟನೆಗಳು. ಸೊ ಆತರ ಅದು ಅಷ್ಟೊಂದಿತ್ತು. ಇವತ್ತು ಎಲ್ಲಿದೆ ನಮ್ಗೆ? ಒಂದು ಶ್ಲೋಕನ 25 ಸರಿ ಗಟ್ ಮಾಡಿದ್ರು ಕೂಡ ಅದನ್ನ ಹೇಳಕ್ಕೆ ಇನ್ನೂ ತಡವರಿಸ್ತಾ ಇರ್ತೀವಿ. ಸೊ ಜ್ಞಾಪಶಕ್ತಿ ಕಡಿಮೆ ಇದೆ ಕಲಿಯುಗದಲ್ಲಿ. ಉತ್ತಮ ಭಾವನೆಯನ್ನು ಇದ್ರದ್ದು ವಿಷಯನೇ ಇಲ್ಲ ಬಿಡಿ. ಉತ್ತಮ ಭಾವನೆ ಅಂತೂ ಹೇಳಷ್ಟು ಇಲ್ಲ ನಮ್ಗೆ. ಸೊ ಬಲ ಅಂತೂ ಕೂಡ ಕೇಳಲೇಬೇಡಿ. ಅದು ಕೂಡ ಉತ್ತಮ ಗುಣಗಳನ್ನು ಕಳೆದುಕೊಳ್ಳುತ್ತೆ. ಸೊ ಉತ್ತಮ ಗುಣ ಅಂತೂ ನಮ್ಗೆ ಇರೋವು ಕೂಡ ಹೋಗ್ಬಿಡ್ತಾ ಇದೆ. ಹೇಳಿದಾರಲ್ಲ, ಕಲಿಯುಗದ ದುಸ್ತರವಾಗಿರುವಂತ ಸದ್ಗುಣಗಳನ್ನ ನಾಶ ಮಾಡೋಂಥದ್ದು ಅಂತ ಆತರ. ಸೊ ಈ ಯುಗದ ದೋಷಗಳು ಪಟ್ಟಿಯನ್ನು ಈ ಕೃತಿಯ 12ನೇ ಸ್ಕಂದದಲ್ಲಿ ಹೇಳಲಾಗಿದೆ. ಇದು 12ನೇ ಸ್ಕಂದದಲ್ಲಿ ಡೀಟೇಲ್ ಆಗಿ ಕಲಿಯುಗದ ದೋಷನ ಎತ್ತಿ ಹೇಳಿದ್ದಾರೆ. ಈ ಜೀವನವನ್ನು ಆತ್ಮ ಸಾಕ್ಷಾತ್ಕಾರಕ್ಕೆ ಬಳಸಿಕೊಳ್ಳಲು ಇಚ್ಛಿಸುವವರಿಗೆ ಈ ಯುಗ ತುಂಬಾ ಕಷ್ಟಕರವಾದದ್ದು. ಅಕಸ್ಮಾತ್ ಒಬ್ಬ ವ್ಯಕ್ತಿಗೆ ಸ್ವಲ್ಪನಾರು ಬುದ್ಧಿ ಬಂದು ಇಂದಿನ ಸುಕೃತಿ ಪ್ರಕಾರ ಏನಾರ ಅಕಸ್ಮಾತ್ ಅವನ್ಗೆ ಈ ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೊರಟ್ರೆ ಕಲಿಯುಗದಲ್ಲಿ ಏನಾಗುತ್ತೆ, ಅವನ್ಗೆ ತುಂಬಾ ಕಷ್ಟಕರ. ಮಾಡ್ಕತೀನಿ ಅಂತ ಹೋದ್ರು ಕೂಡ ತುಂಬಾ ಕಷ್ಟಕರ. ಈ ಕಡೆ ಮಾಡ್ಕತೀನಿ ಅಂದ್ರೆ ಬೇರೆ ಜನಗಳು ಬಿಡಲ್ಲ, ಸೊ ಸಮಾಜ ಬಿಡಲ್ಲ, ಇಲ್ಲ ನಮ್ಮ ಜನಗಳೇ ಬಿಡೋದಿಲ್ಲ. ಸೊ ಪರಿಸ್ಥಿತಿನೂ ಕೂಡ ಅದೇ ತರ ಇರುತ್ತೆ. ನಾವು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ನಮ್ಮನ್ನ ಆಚೆ ತರಂತ ಪರಿಸ್ಥಿತಿನೇ ಇರ್ತವೆ. ಸೊ ತುಂಬಾ ಕಷ್ಟವಾಗಿರುವಂತ ಪರಿಸ್ಥಿತಿ. ಜನ ಇಂದ್ರಿಯ ತೃಪ್ತಿಯಲ್ಲಿ ಅದೆಷ್ಟು ಮಗ್ನರಾಗಿದ್ದಾರೆಂದರೆ ಅವರಿಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವೇ ಮರೆತು ಹೋಗಿರುತ್ತದೆ.
ತೃಪ್ತಿ ಅನ್ನೋದು ಎಷ್ಟಿದೆ, ಪೂರ್ಣ ಪ್ರಮಾಣದಲ್ಲಿ ಎಷ್ಟು ಅತ್ಯುನ್ನತ ಸ್ಥಿತಿಲಿ ಇರ್ಬೋದು ಅನ್ಸ್ತಾ ನಮ್ಗೆ ಈ ಕಾಲದಲ್ಲಿ ನೋಡಿ. ಸೊ ಎಷ್ಟು ಮಟ್ಟಿಗೆ ಆತ್ಮ ಸಾಕ್ಷಾತ್ಕಾರ ಅನ್ನೋ ವಿಷಯ ಇದೇನದೇ ಮರ್ತೋಗ್ಬಿಟ್ಟಿದ್ದಾರೆ ಜನ. ಆತ್ಮ ಸಾಕ್ಷಾತ್ಕಾರನ ಆ ವರ್ಡೇ ಕೇಳಿಲ್ಲ ಆಲ್ಮೋಸ್ಟ್. ಇವನ್ ನಾವು ಕೃಷ್ಣ ಭಕ್ತಿ ಬರಕ್ ಬಂದ್ರೆ ಆತ್ಮ ಸಾಕ್ಷಾತ್ಕಾರ ಏನ್ ಈ ಹೊಸ ವರ್ಡು ಅಂತ ಕೇಳ್ತಾ ಇದ್ವಿ. ಇವತ್ತು ಕೂಡ ಹೊಸ ಕೇಳ್ತಾ ಇರೋರಿಗೆ ಆತ್ಮ ಸಾಕ್ಷಾತ್ಕಾರ ಏನಂತ. ಸೊ ಇದು ತುಂಬಾ ದೊಡ್ಡ ವರ್ಡ್ ಆಕ್ಚುಲಿ ಅಲ್ವಾ. ಸೊ ಅದನ್ನೇ ಮರ್ತೋಗ್ಬಿಟ್ಟಿದೀವಿ ನಾವು. ಅಷ್ಟೊಂದು ಇಂದ್ರಿಯ ತೃಪ್ತಿ ಮುಳುಗೋಗಿದೀವಿ. ಇಂದ್ರಿಯ ತೃಪ್ತಿ ಬಿಟ್ಟು ನಮ್ಗೆ ಬೇರೆ ಮಾತೇ ಗೊತ್ತಿಲ್ಲ ನಮ್ಗೆ ಅನ್ನೋ ತರ ಲೆವೆಲ್ಗೆ ಹೋಗ್ಬಿಟ್ಟಿದೀವಿ. ಆತ್ಮ ಸಾಕ್ಷಾತ್ಕಾರದ ಅಗತ್ಯವಿಲ್ಲ ಎಂಬ ನೇರವಾಗಿ ಹೇಳುತ್ತಾರೆ. ಕೆಲವು ಜನ ಅಂತೂ ಈ ಆತ್ಮ ಸಾಕ್ಷಾತ್ಕಾರ ಅನ್ನೋ ವಿಷಯನೇ ಇಲ್ಲ, ಇದ್ರ ಬಗ್ಗೆ ಚರ್ಚೆನೆ ಮಾಡ್ಬೇಡಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹುಚ್ಚುತನವಾಗಿ ಮಾತಾಡ್ತಾರೆ. ಸೊ ಆತ್ಮ ಒಂದು ಕ್ಷಣ ಮಾತ್ರ ಏನು. ಸೊ ಆತ್ಮ ಸಾಕ್ಷಾತ್ಕಾರ ವಿಷಯದಲ್ಲಿ ಈ ಕಲಿಯುಗದ ಕ್ಷಣ ಏನು, ಸ್ವಲ್ಪ ಕ್ಷಣ ಅಂತ ಗೊತ್ತಿಲ್ಲ. ಆತ್ಮ ಸಾಕ್ಷಾತ್ಕಾರದಲ್ಲಿ ನಾವು ನಮ್ದು ಆತ್ಮ ಸಾಕ್ಷಾತ್ಕಾರ ಒಂದಿನದ ಒಂದು ಜನ್ಮದ ಅಂತ ತಿಳ್ಕೊಂಬಿಡಿ. ಇದು ಎಷ್ಟು ಜನ್ಮದ ಪ್ರಯತ್ನ. ಈಗ ನಾವು ಇಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದೀವಿ, ಭಗವಂತನ ಬಗ್ಗೆ ಸ್ವಲ್ಪ ಜನ ತಿಳ್ಕೊಳಕ್ ಕೊಟ್ಟಿದೀವಿ ಅಂತಂದ್ರೆ ಇದು ನಾವು ನಮ್ಮ ಭಾಗ್ಯ ಅಂತ ತಿಳ್ಕೊಂಬಿಟ್ಟಿರಾ. ಇದು ಎಷ್ಟು ಜನ್ಮದ್ದು ಪುಣ್ಯವಾಗಿ ಫಲವಾಗಿ ನಾವು ಕೂತಿರೋದು. ಸೊ ಈ ಮೂಮೆಂಟ್, ಈ ಪುಣ್ಯದ ಫಲ ಏನಿದೆ, ಆ ಪುಣ್ಯದ ಫಲ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭು ಮೂಮೆಂಟಿಗೆ ಸಿಕ್ಕಾಕೊಂಡಿರೋದು ಮತ್ತೆ ಪ್ರಭುಪಾದ್ ಮೂಮೆಂಟಿಗೆ ಸಿಕ್ಕಾಕೊಂಡಿರೋದು ಇನ್ನ ಗ್ರೇಟ್. ಸೊ ಅದನ್ನ ನಾವು ಸ್ವಲ್ಪ ಏನೋ ಸುಕೃತಿಯಿಂದನೋ ಇಲ್ಲ ನಮ್ಮ ಪೂರ್ವಜನ್ಮದ ಫಲದಿಂದನೋ ಸ್ವಲ್ಪ ಮಟ್ಟಿಗೆ ಅದನ್ನ ಬೆಳೆಸ್ಕೊಂಡು ಹೋಗ್ತಾ ಇದೀವಿ, ಅದು ನಮ್ಗೆ ಫಲ ಕೊಡ್ತಾ ಇದೆ. ಸೊ ಆದ್ರೆ ತುಂಬಾ ಈ ಜೀವಿತ ಅವಧಿ ತುಂಬಾ ಕಡಿಮೆ ನಮ್ಗೆ ಕಲಿಯುಗದಲ್ಲಿ. ಇಡೀ ಶಿಕ್ಷಣ ವ್ಯವಸ್ಥೆಯ ಇಂದ್ರಿಯ ತೃಪ್ತಿಯತ್ತ ಸಜ್ಜುಗೊಂಡಿದೆ. ವಿವೇಕಶಾಲಿಗಳು ಯೋಚಿಸಿದಲ್ಲಿ ಈ ಯುಗದ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ಶಿಕ್ಷಣ ಎಂಬ ವಧಾಸ್ಥಾನಗಳಿಗೆ ಕಳಿಸಲಾಗುತ್ತಿದೆ ಎಂಬುದು ಅವರ ಅರಿವಿಗೆ ಬರುತ್ತದೆ. ಸೊ ಸ್ವಲ್ಪ ಬುದ್ಧಿಯಿಂದ ಒಬ್ಬ ವ್ಯಕ್ತಿ ಯೋಚನೆ ಮಾಡಿದ್ರೆ, ಸೊ ಆತ್ಮ ಸಾಕ್ಷಾತ್ಕಾರ ತಿಳಿದಂತ ವ್ಯಕ್ತಿ, ಕೃಷ್ಣ ಪ್ರಜ್ಞಾವಂತ ವ್ಯಕ್ತಿ ಅಂತ ಇಟ್ಕೊಳ್ಳಿ, ಇವನು ಈ ಭೌತಿಕ ಪ್ರಪಂಚ ಏನ್ ಶಿಕ್ಷಣ ಕೊಡ್ತಾ ಇದೆಯೋ ಆ ಶಿಕ್ಷಣ ವ್ಯವಸ್ಥೆ ಅದೇ ಏನಿದೆ ಅದು ವಧಸ್ಥಾನ. ಏನೋ ವಧ ಅಂದ್ರೆ ಬಲಿ ಕೊಡಂತ ಸ್ಥಾನ. ಆ ತರ ಒಂದು ವಿಷಯನ ಕಲಿಸ್ತಾ ಇರಂತ ನಮ್ಮ ಈಗಿನ ಎಜುಕೇಶನ್ ಸಿಸ್ಟಮ್ ಅಂತ ಪ್ರಭುಪಾದ ಹೇಳೋದು. ಏನ್ ಕಳಿಸ್ತಾ ಇದೀವೋ, ಈವನ್ ನೋಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇರೋರು ಕೂಡ ವಿಧಿ ಇಲ್ದಿರ ಅಲ್ಲಿ ಕಳಿಸ್ಬೇಕಾಗಿದೆ. ಆ ತರ ಪರಿಸ್ಥಿತಿ ಆಗ್ಬಿಡಿ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಹೇಳ್ಕೊಡಂತ ಕರೆಕ್ಟಾಗಿ ಹೇಳ್ಕೊಡಂತ ಪರಿಸ್ಥಿತಿ ಇನ್ನು ಯಾರಿಗೂ ಬಂದಿಲ್ಲ. ಬಂದ್ರು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ. ಸೊ ನಂಬಿಕೆ ಇಲ್ಲ. ಅಕಸ್ಮಾತ್ ಕೆಲವೊಂದ್ ಕಡೆ ಇದೆ, ಬಟ್ ನಂಬಿಕೆ ಇಲ್ಲ. ಓಯ್ ನಾವು ಕಲೀಲಿಲ್ಲ ಅಂದ್ರೆ ನನ್ನ ಮಗ ಏನಾಗ್ಬಿಡ್ತಾನೋ ಮುಂದಕ್ಕೆ, ನನ್ ಮಗ ಸ್ವಲ್ಪ ಇದನ್ನ ಕಲ್ತ್ಕೊಬೇಕು ಅನ್ನೋ ಭಾವನೆನೂ ಕೂಡ ಇದೆ. ಸೊ ಅದನ್ನ ಕಲ್ಸಕ್ ಹೋಯ್ತಾರೆ, ಏನೇನೋ ಆಗ್ಬಿಟ್ಟಿರುತ್ತೆ ಅಲ್ಲಿ. ಕಲ್ತ್ಕೊಂಡು ಅವನಿಗೆ ಕೆಲಸ ಹುಡುಕೋತಾನೆ, ಸ್ವಲ್ಪ ಈ ಕೃಷ್ಣ ಪ್ರಜ್ಞೆ ಅನ್ನೋದು ಕಡಿಮೆ ಆಗುತ್ತೆ. ಸೊ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆನೂ ಇಲ್ಲ, ಕೃಷ್ಣ ಪ್ರಜ್ಞೆನೇ ಬೇಕು ನಮ್ಮ ಮಗಂಗೆ ಅನ್ನೋದು, ಸೊ ಅದನ್ನು ಬೇಕು ಅನ್ನೋ ಭಾವನೆ. ಸೊ ಇದೆಲ್ಲದ್ರಿಂದ ಕೂಡ ಏನಾಗಿದೆ, ವಧಾಸ್ಥಾನ ಆಗಿದೆ. ನಮ್ಮ ಕೈಯಾರ ನಮ್ಮ ಮಕ್ಕಳನ್ನೇ ನಾವು ವಧಾಸ್ಥಾನಕ್ಕೆ ಕಳಿಸ್ತಾ ಇದೀವಿ. ಸೊ ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿದ್ರೆ ಇದು ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಎಷ್ಟೊಂದು ಜನ ಫಾರಿನರ್ಸ್, ಇಲ್ಲ ನನ್ನ ಮಗ ಓದೋದೇ ಬೇಡ, ಕೃಷ್ಣ ಪ್ರಜ್ಞೆ ಕಲ್ತ್ಕೊಳ್ಳಿ, ಬೇಕಾಗಿಲ್ಲ ಓದೋದು ಈ ಸಮಾಜದಲ್ಲಿ. ಕಲ್ತ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಮತ್ತೆ ತಿರ್ಗಾದನೆ ಮಾಡ್ತಾನೆ, ಮತ್ತೆ ತಿರ್ಗಾದೆ ಬೇಡವೇ ಬೇಡ ಅನ್ನೋ ತುಂಬಾ ಇದಾಗಿರೋರು ಮಕ್ಳನ್ನ ಕಳ್ಸೋದಿಲ್ಲ. ಅವ್ರು ಹೇಳ್ಕೊಡ್ತಾರೆ, ವಿದ್ಯಾಭ್ಯಾಸಕ್ಕೆ ಏನ್ ಎಷ್ಟು ಬೇಕೋ ಅವ್ರು ಓದಕ್ಕೆ ಬರೆಯಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿ ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಪ್ರಜ್ಞೆ ಮಾಡಿಸ್ತಾ ಇದ್ದಾರೆ. ಇಂಥವ್ರು ರೇರ್ ಕೇಸಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ನಾವು ಈ ಸಮಾಜದಲ್ಲಿ ಬದುಕ್ಬೇಕಾದ್ರೆ ಈ ತರ ಕಳಿಸ್ಬೇಕು ಅಂತ ನಮ್ಮ ಭಾವನೆ ಇದೆ. ಆದ್ರೆ ಈ ಒಂದು ಭಾವನೆಯಿಂದ ನಮ್ಮ ಮಕ್ಕಳನ್ನ ಕಳಿಸ್ತಾ ಇದೀವಿ. ನಮ್ಮ ಮಕ್ಳಿಗೆ ಏನ್ ಮಾಡ್ತಾ ಇದೀವಿ, ಮತ್ತೆ ತಿರ್ಗಾ ಅದೇ ಪರಿಸ್ಥಿತಿಗೆ ನುಗ್ತಾ ಇದೀವಿ. ನಾವೆಲ್ಲ ಹೋಗಿದೀವಿ, ಈಗ ಮತ್ತೆ ತಿರ್ಗಾ ಅವ್ರನ್ನ ಹೋಗಕ್ಕೆ ಬಿಡ್ತಾ ಇದೀವಿ. ಆಗ್ಬಾರ್ದು, ಎಚ್ಚೆತ್ಕೋಬೇಕು, ವಿವೇಕಶಾಲಿಗಳು ಆಗ್ಬೇಕು ಅನ್ನೋದು. ಆದ್ದರಿಂದ ವಿವೇಕಶಾಲಿ ಜನರು ಈ ಯುಗದ ಬಗ್ಗೆ ಎಚ್ಚರದಿಂದಿರಬೇಕು. ಕಲಿಯುಗ ಎಂಬ ಅಪಾಯಕಾರಿ ಸಮುದ್ರವನ್ನು ದಾಟುವುದು ಅವರ ಇಚ್ಛೆ ಆದಲ್ಲಿ ಅವರೆಲ್ಲ ನೈಮಿಷಾರಣ್ಯದ ಋಷಿಗಳ ಮಾರ್ಗವನ್ನು ಅನುಸರಿಸಬೇಕು. ಯಾಕಂದ್ರೆ ಈ ಕಲಿಯುಗದಲ್ಲಿರಂತ ಇವರು ಬುದ್ಧಿವಂತರು, ವಿವೇಕಶಾಲಿಗಳು ಏನಾಗ್ಬೇಕು, ಎಚ್ಚೆತ್ಕೋಬೇಕು. ಈಗ ಕಲಿಯುಗ ದಾಟಕ್ಕೆ ಇಚ್ಛೆ ಇದೆಯಾ, ನಾವು ಕೂಡ ನೈಮಿಷಾರಣ್ಯದ ಋಷಿಗಳ ತರ ನಾವು ಒಬ್ಬ ನೌಕಾಧಿಪತಿನ ಆರಿಸ್ಕೊಬೇಕು.
ಸೊ ಈ ಕಲಿಗನ ದಾಟಕ್ಕೆ ಇಚ್ಛೆ ಪಡ್ತಾ ಇದ್ರ, ಸಮುದ್ರನ ದಾಟಕ್ಕೆ ಇಚ್ಛೆ ಪಡ್ತಾ ಇದ್ದೀರಾ? ಒಬ್ಬ ವ್ಯಕ್ತಿ ಬೇಕೇ ಬೇಕು ನಮ್ ಕಲಿಗ ದಾಟಕ್ಕೆ. ಯಾರ ವ್ಯಕ್ತಿ? ಶ್ರೀಲ ಪ್ರಭುಪಾದ್. ಸೊ ಶ್ರೀಲ ಪ್ರಭುಪಾದ್ನ ಇಟ್ಕೊಳ್ಳಿ, ಈ ಕಲಿಯುಗ ದಾಟಕ್ಕೆ ಸರಿಯಾದ ವ್ಯಕ್ತಿ. ಜಸ್ಟ್ ಒಂದು ಗ್ರಂಥ ಸಾಕು, ಜಸ್ಟ್ ಶ್ರೀಮದ್ ಭಾಗವತಂ ಸಾಕು. ಇದನ್ನ ಪ್ರಭುಪಾದ್ ಬರ್ದಿರಂತ ಪರ್ಪಟ್ ಓದ್ ನೋಡಿ. ಪ್ರಭುಪಾದ್ ಏನಾರ ಈ ಪರ್ಪಟ್ ಪಡಿಲಿಲ್ಲ ಅಂದ್ರೆ ಏನ್ ಓದ್ಕೊಂಡ್ ಕಲಿತೀರಿ? ಸಮುದ್ರ ಕಲಿಯುಗ ಅಂದ್ರೆ ಏನ್ ಗೊತ್ತು ನಮ್ಗೆ? ಸಮುದ್ರ ಅಂದ್ರೆ ಈಗೆಲ್ಲ ಅರ್ಥ ಹೆಂಗ್ ಗೊತ್ತಾಗತ್ತೆ ನೋಡಿ. ಪ್ರಭುಪಾದ್ ಎಷ್ಟು ಬಿಡಿಸಿ ಸರಳವಾಗಿ ಇದನ್ನ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಸಾಕು ಸಾವಿರಾರು ಕೋಟ್ಯಾಂತರ ಜನನ ಭಗವಂತ ನಮಗ್ ಕಳ್ಸಕ್ಕೆ ಅಂತ ಪ್ರಭುಪಾದ್ ಹೇಳ್ತಾರೆ. ಹೇಳ್ತಾರ ಪ್ರಭುಪಾದೇ ಉದಾಹರಣೆ. ಸೊ ನಾವು ಮಾರ್ಗನ ನಡೆಸ್ಬೇಕು. ಹಾಗೂ ಶ್ರೀತ ಮುನಿಗಳನ್ನು ಅಥವಾ ಅವರ ನೈಜ ಪ್ರತಿನಿಧಿಯನ್ನು ಹಡಗಿನ ನೌಕಾಧಿಪತಿಯಾಗಿ ಅಂಗೀಕರಿಸಬೇಕು. ಸೊ ಸುತ ಗೋಸ್ವಾಮಿಗಳು ಇಲ್ಲ ಸೂತ ಗೋಸ್ವಾಮಿಗಳು ಇವಾಗಿಲ್ಲ. ಸೊ ಅವರ ನೈಜ ಪ್ರತಿನಿಧಿಗಳಾಗಿರೋಂಥವ್ರು ನಮ್ಗೆ ಈಗ ನೌಕಾಧಿಪತಿ ಆಗಿರ್ಬೇಕು. ಯಾರ ಪ್ರತಿನಿಧಿ? ಶ್ರೀಲ ಪ್ರಭುಪಾದ್. ಹಡಗು ಭಗವದ್ಗೀತೆ ಅಥವಾ ಶ್ರೀಮದ್ ಭಾಗವತದ ರೂಪದಲ್ಲಿರುವ ಭಗವಾನ್ ಶ್ರೀ ಕೃಷ್ಣ ಸಂದೇಶವಾಗಿದೆ. ಹಡಗ ಅಂದ್ರೆ ಯಾವುದು? ನೌಕಾಧಿಪತಿ ಭಾಗ ಇವರು. ಹಡಗು ಯಾವುದು? ಕೃಷ್ಣನ ಸಂದೇಶ. ಹಡಗು ಅನ್ನೋದು ಈ ಕಲಿಯುಗ ಅನ್ನೋದು ಸಮುದ್ರ ಆಗಿದೆ. ಸೊ ಕೃಷ್ಣ ಅನ್ನೋದು ನೌಕೆ, ಕೃಷ್ಣನ ಸಂದೇಶ ನೌಕೆ ಆಗಿದೆ, ಹಡಗಾಗಿದೆ. ನಡ್ಸಂತ ವ್ಯಕ್ತಿ ಯಾರಾಗಿದ್ದಾರೆ? ಪ್ರಭುಪಾದ್ ಆಗಿದ್ದಾರೆ. ಸೊ ಅದ್ರಲ್ಲಿ ಜಸ್ಟ್ ಕೂತ್ಕೊಬೇಕಷ್ಟೇ. ನಾವು ಕೂತ್ಕೋಬೇಕಂದ್ರೆ ಶ್ರೀಮದ್ ಭಾಗವತಂನ ಓದ್ಬೇಕು. ಶ್ರೀಮದ್ ಭಾಗವತಂನಲ್ಲಿ ಇರೋ ತರ ಭಗವಂತಂದು ಶ್ರವಣ ಮಾಡ್ಬೇಕು. ಸೊ ಇಷ್ಟು ಮಾಡಿದ್ರೆ ಕಲಿಯುಗನ ಸುಲಭವಾಗಿ ದಾಟ್ಬೋದು. ಏನ್ ಕಷ್ಟ ಇಲ್ಲ ರೀ. ಜಸ್ಟ್ ನಮ್ದು ಸಿನ್ಸಿಯರ್ ಆಗಿ ಸ್ವಲ್ಪ ಮನಸ್ಸನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಹಾಗೆ. ಇದೇ ಮನ್ಸಿದೆ, ಸ್ವಲ್ಪ ಚೇಂಜ್ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದೀವಿ. ಮನಸ್ಸನ್ನ ಚೇಂಜ್ ಮಾಡಿದ್ರೆ ನಿಜಕ್ಕೂ ನಾವು ಈ ಕಲಿಯುಗ ದುಸ್ತರವಾಗಿರೋಂಥ ಕಲಿಯುಗನ ಸುಲಭವಾಗಿ ದಾಟ್ಬಹುದು. ಸಂಶಯ ಏನೇ ಇಲ್ಲ. ಆದ್ರೆ ನಮ್ದು ಸ್ವಲ್ಪ ಇಂದ್ರಿಯ ತೃಪ್ತಿ ಬಿಡ್ಬೇಕು. ನಾವು ಸ್ವಲ್ಪ ಇದನ್ನ ಶ್ರೀಮದ್ ಭಾಗವತಂ ಕಡೆ ಹಾಕ್ಬೇಕು. ಜಸ್ಟ್ ಒಂದು ಇದು ಮಾಡಿ, ನೀವು ಏನೋ ಒಂದು ಸಪ್ತ ಮಾಡಿ. ಓಕೆ, ನಾನು ಇಷ್ಟು ದಿನ ಶ್ರೀಮದ್ ಭಾಗವತಂ ಕೇಳ್ತೀನಿ, ನೋಡೋಣ ಏನಾಗುತ್ತೆ. ಇಷ್ಟು ದಿನ ನಾನು ಜಪ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ ನೀವು ಕಂಡೀಷನ್ ಮಾಡ್ಕೊಳ್ಳಿ. ನಿಮ್ ಲೈಫು ಗ್ಯಾರಂಟಿ ಈ ಒಂದು ನಮ್ಮ ಎಲ್ಲಾ ಕಷ್ಟ ಕೋಟಲೆಗಳಿಂದ, ನಮ್ಮ ಈ ಕಲಿಯುಗದ ದುಷ್ಪರಿಣಾಮಗಳಿಂದ ಆಚೆಗೆ ಬರೋದಂಗೆ ಜಸ್ಟ್ ಒಂದು ಸಪ್ತ ಮಾಡಿ. ನಾನು ಇಷ್ಟು ರೌಂಡ್ ಜಪ ಮಾಡ್ತೀನಿ, ನಾನು ಇಷ್ಟು ತರ ಭಾಗವತಂ ಕೇಳ್ತೀನಿ. ಬೇರೆ ಕೆಲಸ ಏನು ಬಿಡೋ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ, ನಮ್ಮ ಪ್ರಕಾರ ಅಂದ್ರೆ ಎಲ್ಲಾರ ಪ್ರಕಾರ ಯಾವುದು ಬಿಡಬೇಡಿ. ಸ್ವಲ್ಪ ಕಟ್ಕೊಳ್ಳಿ. ಏನ? ಜಪ ಶ್ರೀಮದ್ ಭಾಗವತಂ ಕಟ್ಕೊಳ್ಳಿ ಸಾಕು. ಬೇರೆ ಏನು ಬಿಡೋದು ಬೇಡ. ಆಟೋಮೆಟಿಕ್ ಎಲ್ಲ ಹೋಗುತ್ತೆ. ಏನು ತೊಂದರೆನೆ ತಗೋಬಿಡಿ, ಆಟೋಮೆಟಿಕ್ ಆಗಿ ಹೋಗುತ್ತೆ. ಸೊ ಶ್ರೀಮದ್ ಭಾಗವತಮು ಅದ್ಭುತವಾಗಿರೋಂಥ ಗ್ರಂಥ. ಇದನ್ನ ವಾಚನ ಮಾಡ್ತಾ 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 ಅದ್ಭುತ ವಿಷಯಗಳು ಗೊತ್ತಾಗ್ತಾ ಇರತ್ತೆ. ಸೊ ರುಚಿ ಜಾಸ್ತಿ ಆಗ್ತಾ ಇರತ್ತೆ. ಸೊ ಅದರಿಂದ ಪ್ರತಿನಿತ್ಯ ಇದನ್ನ ಕೇಳ್ತಾ ಹೋಗಿ, ಮಾಡ್ತಾ ಹೋಗಿ. ನೀವು ಓದ್ತಾ ಇರಿ, ಕೇಳ್ತಾ ಇರಿ, ಓದ್ತಾ ಇರಿ, ಕೇಳ್ತಾ ಇರಿ, ಜಪ ಮಾಡ್ತಾ ಇರಿ. ಇದು ಒಂದೇ ಮಂತ್ರ ಆಗ್ಬೇಕು. ಯಾವತ್ತು ಬೋರ್ ಆಗ್ಬಿಡಿ. ಕೃಷ್ಣ ಭಕ್ತಿಲಿ ಬೋರ್ ಆಗ್ಬಿಡಿ. ಅಯ್ಯೋ ನನ್ಗೇನು ಸಿಗ್ತಾ ಇಲ್ಲ, ನನ್ ಏನ್ ಸಿಗದ್ ಬೇಡ ರೀ, ಬೇಡ. ಕೃಷ್ಣ ಕೊಡೋದ್ ಬೇಡ, ಬೇಡ, ಏನು ಕೊಡೋದ್ ಬೇಡ ನನ್ಗೆ. ಒಂದ್ ಕಡೆ ಕೂತ್ಕೊಂಡ್ ಕೇಳತ್ರ ಮನ್ಸ್ ಕೊಟ್ಬಿಟ್ರೆ ಸಾಕು ಅಂತ. ಅರೆ ಏನ್ ಕೊಟ್ಟಿದ್ದಾನೆ ಇವಾಗ? ಕೊಟ್ಟಿದ್ದಾನೆ, ಅದನ್ನ ಯಾಕೆ ಮುಂದುವರ್ಸ್ಬಾರ್ದು? ನಾನು ದಿನ ಕೊಡ್ಬೇಕು ಅವನು? ಈ ಮಳೆ ಹಂಗಾದ್ರೆ ದಿನ 24 ಗಂಟೆ 365 ದಿನ 24 ಗಂಟೆ ಬೀಳ್ತಾನೆ ಇರ್ಬೇಕಾ ನಿಮ್ಗೆ? ಯಾವಾಗ್ಲೂ ಬಿದ್ದಾಗ ಅದನ್ನ ಶೇಖರಣೆ ಮಾಡ್ಕೋಬೇಕು, ಅದ್ರ ಬೆಳೆ ಬೆಳ್ಕೋಬೇಕು. ನೀವು ಬಿದ್ದಂತ ನೀರ್ನ ಶೇಖರಣೆ ಮಾಡ್ಕೋಬೇಕು, ಯಾವ್ದೋ ಒಂದು ರೂಪದಲ್ಲಿ ನೀವು ಅದನ್ನ ಯೂಸ್ ಮಾಡ್ಕೋಬೇಕು. ಇನ್ನು 6 ತಿಂಗಳು ಅದ್ರಲ್ಲಿ ಬದುಕ್ಬೇಕು. ಏನು ನೀವು 365 ದಿನ ಮಳೆ ಬೀಳಲ್ಲ ನಿಮ್ಗೆ. ಸೊ ಭಗವಂತನ ಕರುಣೆ ಅನ್ನೋದು ಯಾವಾಗ್ಲೂ ಒಂದ್ಸರಿ ಸಿಗುತ್ತೆ. ಅದನ್ನ ನೀವೇನ್ ಮಾಡ್ಬೇಕು? ಡೆವಲಪ್ ಮಾಡ್ಬೇಕು ನೀವು ಕರುಣೆನ. ಈಗ ಗುರು ಕರುಣೆ ಕೊಡ್ತೀನಿ, ಹೌದು ಆಯ್ತಪ್ಪ ಕರುಣೆ ತಗೊಂತ ಅಂದ್ಬಿಟ್ಟು ಹರಿನಾಮ ಕೊಟ್ಟಿದ್ದೀನಿ, ಇದನ್ನ ಮುಂದುವರ್ಸು ಅಂತಂದ್ರೆ ದಿನಾ ಗುರುಗಳು ಬಂದ್ಬಿಟ್ಟು ನಿಮ್ ಮುಂದ್ಗಡೆ ಕುತ್ಕೊಂಡು ನಾಮ ಹೇಳು ಅಂತ ಹೇಳ್ತಕ್ಕಾಗತ್ತಾ? ಕರುಣೆಯಿಂದ ಅದ್ರ ಒಂದ್ಸರಿ ಕೊಟ್ಟಿದಾರ ಅಷ್ಟೇ. ಪದೇ ಪದೇ ಗುರುದೇವ್ ಆಶೀರ್ವಾದ ಮಾಡು, ಗುರುದೇವ್ ಬಂದಾಗೆಲ್ಲ ಬರೀ ಅದೇ ಕೆಲ್ಸನಾ ಅವ್ರಿಗೆ? ಎಷ್ಟ್ ಸರಿ ಆಶೀರ್ವಾದ ಮಾಡೋದು? ಮಕ್ಳಿಗೆ ಸ್ಕೂಲ್ ಕಳ್ಸ್ಬೇಕು. ಹೌದು, ಸ್ಕೂಲ್ ಕಳ್ಸಿದೀವಪ್ಪ ಕರುಣೆಯಿಂದ, ನೀನ್ ಸೇರ್ಸಿದೀವಿ, ನೀನ್ ಮುಂದುವರ್ಸ್ಬೇಕು. ನೀನ್ ಇವಾಗ ನೀನು ಓದ್ಕೊಂಡು ನೀನ್ ಮುಂದುವರಿಬೇಕು. ದಿನ ಬಂದ್ಬಿಟ್ಟು ಫೀಸ್ ಕೊಟ್ಟಿ ದಿನ ಬಂದು ನಾನು ಹೇಳಕ್ಕಾಗುತ್ತೆ ನಿನಗೆ? ಸೊ ಈ ಕರುಣೆ ಅನ್ನೋದು ಯಾವಾಗ್ಲೂ ಒಂದ್ಸರಿ ಸಿಗೋದು. ಅದನ್ನ ನೀವು ಡೆವಲಪ್ ಮಾಡ್ಬೇಕು.
ಡೆವಲಪ್ ಮಾಡ್ಕೊಳ್ಳಿಲ್ಲ ನೀವು ಅಂತಂದ್ರೆ ನಮ್ದು ದೇವ್ರ ಬಗ್ಗೆ ನಿಮ್ಗೆ ಅದು ಆಸಕ್ತಿ ಇಲ್ಲ ಅಂತ ಅರ್ಥ. ಅದರಿಂದ ವಿಷಯನ ಒಂದ್ಸರಿ ಕರುಣೆ ಸಿಕ್ಕಿದೆ ಅಂದ್ರೆ ಭಾಗವತಂ ಹೇಳಕ್ಕೆ ವಿಷಯ ಗೊತ್ತಾಗಿದೆ, ನೀವು ಅದನ್ನ ಕಂಟಿನ್ಯೂಸ್ ಆಗಿ ಹೇಳ್ಬೇಕು. ಇಲ್ಲ ನನಗೆ ಇವತ್ತು ಬೇಜಾರಾಗೋಯ್ತು, ಇವತ್ತು ವಿಷಯ ಚೆನ್ನಾಗಿರ್ಲಿಲ್ಲ, ಇವತ್ತು ಚೆನ್ನಾಗಿ ಹೇಳಿಲ್ಲ ಪ್ರಭು, ಇವತ್ತಿಗೆ ಅವ್ರು ಮೂಡ್ ಇರ್ಲಿಲ್ಲ, ಇವತ್ತು ಅವ್ರು ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಇವತ್ತು ಅದಾಯ್ತು, ಯಾಕೆ ಇದೆಲ್ಲ ಯಾಕೆ ಬೇಕು? ಬೇಕಾಗಿರೋದು ನಿಮ್ಗೆ ವಿಷಯ ವಸ್ತು. ಇವತ್ತು ಚೆನ್ನಾಗಿರುತ್ತೆ, ನಾಳೆ ಓಕೆ, ಏನಂತೆ ಅದ್ರಲ್ಲಿ? ಎಲ್ಲಾ ವಿಷಯನ ಒಂದೇ ತರ ಇರ್ಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಒಂದೊಂದು ವಿಷಯ ಚೂರು ಸ್ವಲ್ಪ ಇದಿರ್ತಾವಪ್ಪ, ಒಂದೊಂದ್ ದಿನ ಅದ್ಭುತವಾಗಿ ಆಗುತ್ತೆ, ಒಂದೊಂದ್ ದಿನ ಸ್ವಲ್ಪ ಡಲ್ ಆಗುತ್ತೆ. ಬೇಕಾಗಿಲ್ಲ, ಅದೆಲ್ಲ ಬೇಕಾಗಿರೋದು ನಿಮ್ಗೆ ದಿನ ಭಗವಂತನ ಶ್ರವಣ ಮಾಡೋದಷ್ಟೇ. ಭಗವಂತನ ವಿಷಯ ಬರ್ತಾ ಇದೆಯಾ ಸಾಕು. ಅದೊಂದಕ್ಕೋಸ್ಕರ ನಾವು ವೇಟ್ ಮಾಡ್ಬೇಕೇ ಹೊರತು, ಭಗವಂತನ ವಿಷಯ ಶ್ರವಣ ಮಾಡೋಕ್ಕೋಸ್ಕರ ವೇಟ್ ಮಾಡ್ಬೇಕೇ ಹೊರತು ಬೇರೆ ಯಾವುದೇ ಅನ್ಯ ಅಭಿಲಾಷಿತ ಇರಬಾರ್ದು ನಮ್ಗೆ. ಬೇರೆ ಯಾವ್ದೋ ಇವತ್ತು ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು, ಏನ್ ತುಂಬಾ ಆನಂದ ಆಯ್ತ್ರಿ. ಅರೆ ತುಂಬಾ ಆನಂದ ಏನ್ ಮಾಡಿದ್ರಿ ಹೇಳಿ? ತುಂಬಾ ಖುಷಿ ಆಗುತ್ತೆ ತಾನೆ ನಿಮ್ಗೆ? 2 ರೌಂಡ್ ಜಾಸ್ತಿ ಜಪ ಮಾಡ್ತಾ ಇದ್ದೀರಾ? ತುಂಬಾ ಖುಷಿ ಆಗ್ಬಿಟ್ಟೆ ಅಂದ್ರೆ 2 ರೌಂಡ್ ಜಪ ಮಾಡ್ತಾ ಇದ್ದೀರಾ ಜಾಸ್ತಿ? ಇಲ್ಲ ತಾನೆ, ಮತ್ತೆ ಏನ್ ಖುಷಿ?